Yes, ma. I mean, Bismillah, madam, you can start. ನಮಸ್ಕಾರ. ನನ್ನ ಹೆಸರು ವತ್ಸಲ. ಈ ದಿನದ ಮಾಡರೇಟರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನದ ವಿಷಯ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಚಿಂತನಾ ಸಾಮರ್ಥ್ಯ ವರ್ತನೆಗೆ ಸಂಬಂಧಿತ ಚಿಕಿತ್ಸೆ. ಈ ವಿಷಯದ ಹೆಡಿಂಗ್ ಅಥವಾ ತಲೆ ಬರಹವೇ ಅತ್ಯಂತ ಕುತೂಹಲಕಾರಿಯಾಗಿದೆ. ನಮಗೆ ಹಿರಿಯ ಕಿರಿಯ ನಾಗರಿಕ ಎಲ್ಲರಿಗೂ ಇದು ಸಾಮಾನ್ಯ ಚರ್ಚೆ ಅಥವಾ ಡಿಸ್ಕಷನ್ಗಳ ವಿಷಯ ಅಲ್ಲ. ಹಾಗಾದ್ರೆ ನಮಗೆ ಇದು ಏಕೆ ತಿಳಿದುಕೊಳ್ಳಲೇಬೇಕಾದ ವಿಷಯ? ಸುಲಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರೆ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ನಿಭಾಯಿಸುವುದು ಹೇಗೆ ಅಂತ ತಿಳಿಸುತ್ತೆ. ಹಿರಿಯ ನಾಗರಿಕರಾದ ನಾವು ಅನೇಕ ಸಲ ದೀರ್ಘಾವಧಿ ಅಥವಾ ಅಲ್ಪಾವಧಿಯಲ್ಲಿ ಅಂದ್ರೆ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಆಂಗ್ಸೈಟಿ, ಸ್ಟ್ರೆಸ್, ಏನೋ ಭಯ, ಡಿಪ್ರೆಷನ್ ಇಂಥ ಪರಿಸ್ಥಿತಿಯನ್ನು ಜೊತೆ ಮಾಡಿಕೊಳ್ಳುತ್ತೇವೆ. ಕಾರಣಗಳು ಹಲವಾರು ಇರಬಹುದು. ದಾಂಪತ್ಯ ಜೀವನಕ್ಕೆ ಪೆಟ್ಟು ಬಿದ್ದಿರಬಹುದು, ನಮ್ಮ ಹತ್ತಿರ ಸಂಬಂಧಿಗಳಿಂದ ತಿರಸ್ಕಾರ ಅಥವಾ ಅಸಹನೆ, ಸುತ್ತಮುತ್ತಲಿನ ಸಮಾಜವನ್ನು ನಿಭಾಯಿಸಲು ಅಸಹಾಯಕತೆ, ಕಾಯಿಲೆಗಳ ನಂಟು, ಇದು ದೇಹ ಅಥವಾ ಮನಸ್ಸಿಗಾದ್ರೂ ಇರಬಹುದು. ಇವು ಯಾವುದಾದ್ರೂ ಸರಿ, ಅನಾರೋಗ್ಯಕರ ಅಥವಾ ಅನ್ಹೆಲ್ತಿ ಚಿಂತನೆಗಳು ದೇಹ ಮತ್ತು ಮನಸ್ಸನ್ನು ಘಾಸಿ ಮಾಡುತ್ತವೆ. ಒಂದರಿಂದ ಮತ್ತೊಂದು ಅನ್ನೋ ಹಾಗೆ ನಿದ್ರಾಹೀನತೆ, ಡೈಜೆಷನ್ ಅಥವಾ ಜೀರ್ಣಶಕ್ತಿ ಸಮಸ್ಯೆಗಳು, ಈಟಿಂಗ್ ಡಿಸಾರ್ಡರ್ಸ್ ಅಂದ್ರೆ ಆಹಾರದ ಏರುಪೇರು, ನೆಗೆಟಿವ್ ಥಾಟ್ಸ್, ಅಸಹಜ ಭಯ, ಇಂತಹ ನೆಗೆಟಿವ್ ಸೈಕಲ್ ಇನ ಚಕ್ರವ್ಯೂಹದಲ್ಲೇ ಸಿಲುಕಿ ಹೊರಗಿನ ಜನ ಸ್ನೇಹಿತರು ಬೇಡ ಅನ್ನಿಸ್ಬೋದು. ಇಂತಹ ಸಂದರ್ಭಗಳಲ್ಲಿ ನಮಗೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಸಹಾಯ ಹಸ್ತ ಚಾಚಬಹುದು. ನಮ್ಮ ಚಿಂತನೆಗಳನ್ನು ಬದಲಿಸಿ ಸ್ಟ್ರೆಸ್ ಅನ್ನು ಕಮ್ಮಿ ಮಾಡಿ ನಿದ್ರಾಹೀನತೆಯನ್ನು ನಿವಾರಿಸಿ ನಮ್ಮನ್ನು ಹೆಚ್ಚು ಸಮಾಜಮುಖಿಯಾಗಿ ಮಾಡಲು ತಿಳಿಸಿಕೊಡಬಹುದು. ಇಂಥ ಅತೀ ಉಪಯುಕ್ತವಾದ ನಮಗೆ ಹೆಚ್ಚು ಅರಿವಿಲ್ಲದ ವಿಷಯದ ಬಗ್ಗೆ, ಸಮಸ್ಯೆ ಮತ್ತು ಪರಿಹಾರಗಳ ಬಗ್ಗೆ ಬೆಳಕು ಚೆಲ್ಲಲು ಈ ದಿನ ವಯೋಮಾನಸ ಸಂಜೀವನಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮಿ ಎಸ್ ಅವರು ನಮ್ಮೊಡನಿದ್ದಾರೆ. ಡಾಕ್ಟ್ರೆ, ನಿಮಗೆ ನಮಸ್ಕಾರಗಳು ಮತ್ತು ಸ್ವಾಗತ. ನಮಸ್ತೆ. ಡಾಕ್ಟರ್ ಲಕ್ಷ್ಮಿ ಅವರ ಕಿರುಪರಿಚಯ. ಡಾಕ್ಟರ್ ಲಕ್ಷ್ಮಿ ಎಸ್ ಇವರು ನಿಮ್ಹ್ಯಾನ್ಸ್ ನಲ್ಲಿ ಡಿಪ್ಲೊಮಾ ಅಂಡ್ MD ಸೈಕಿಯಾಟ್ರಿ, ಇದರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಪೋಸ್ಟ್ ಡಾಕ್ಟರಲ್ ಫೆಲೋ ಇನ್ ವಿಮೆನ್ಸ್ ಮೆಂಟಲ್ ಹೆಲ್ತ್ ಮತ್ತು PGDMLE ನ್ಯಾಷನಲ್ ಲಾ ಸ್ಕೂಲ್ ಪದವಿಗಳನ್ನು ಪಡೆದಿದ್ದಾರೆ. ಆಸರೆ ನ್ಯೂರೋ ಸೈಕಿಯಾಟ್ರಿಕ್ ಸೆಂಟರ್, ಗಿರಿನಗರ, ಬೆಂಗಳೂರು, ಇಲ್ಲಿ ಫೌಂಡರ್ ಮತ್ತು ಕನ್ಸಲ್ಟೆಂಟ್ ಆಗಿದ್ದಾರೆ. ಸೆಂಟ್ ಜಾನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು, ಇಲ್ಲಿ ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಆಟಿಸಂ, OCD, ಟ್ರಾಮಾ ರಿಲೇಟೆಡ್ ಇಶ್ಯೂಸ್, ಸೈಕೋಥೆರಪಿ ಈ ವಿಷಯಗಳಲ್ಲಿ ಇವರು ಪರಿಣಿತರು. IPS KC 23-24 EC ಮೆಂಬರ್ ಕೂಡ ಆಗಿದ್ದಾರೆ. ಜರ್ನಲ್ ಆಫ್ ಸೈಕಿಯಾಟ್ರಿ, ಸ್ಪೆಕ್ಟ್ರಮ್ ಮತ್ತು ಅನೇಕ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಜರ್ನಲ್ಗಳಿಗೆ ರಿವ್ಯೂಯರ್ ಮತ್ತು ಅಸೋಸಿಯೇಟ್ ಎಡಿಟರ್ ಆಗಿದ್ದಾರೆ. ಸಾಮಾನ್ಯ ಜನರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಚಟುವಟಿಕೆಗಳ ನಡುವೆಯೂ ಈ ದಿನ ನಮ್ಮೊಂದಿಗೆ ತಮ್ಮ ಅಮೂಲ್ಯ ಸಮಯವನ್ನು ಕಳೆದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅನ್ನುವ ಕುತೂಹಲಕಾರಿ ಚಿಕಿತ್ಸೆಯ ಆಯಾಮಗಳನ್ನು ತಿಳಿಸಿಕೊಡಲಿದ್ದಾರೆ. ಡಾಕ್ಟ್ರೆ, ದಿ ಫೀಲ್ಡ್ ಇಸ್ ಯುವರ್ಸ್. ಥ್ಯಾಂಕ್ ಯು. ಧನ್ಯವಾದಗಳು. ನೀವ್ ಹೇಳ್ದಂಗೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಏನು ಗೊತ್ತಿರುವಂತ ವಿಷಯ ಅಲ್ಲ. ಇನ್ಫ್ಯಾಕ್ಟ್ ಥೆರಪಿ ಅನ್ನೋದ್ರ ಬಗ್ಗೆನೆ ಎಲ್ಲರಿಗೂ ಏನು ಥೆರಪಿ ಅಂದ್ರೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ನಲ್ಲಿ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೆ ಅಷ್ಟು ಚೆನ್ನಾಗಿ ಅರಿವು ಎಲ್ಲಾರ್ಗೂ
ಇರೋದಿಲ್ಲ. ಸೊ ಹಾಗಾಗಿ ಈ ವಿಷಯ ಬಹಳ ಮುಖ್ಯವಾದದ್ದು ಅನ್ಕೋತೀನಿ. ನನ್ಗೆ ಎಷ್ಟು ಅದನ್ನ ಸಿಂಪಲ್ ಆಗಿ ಅರ್ಥ ಆಗೋ ತರ ಹೇಳಕ್ಕಾಗತ್ತೆ ಖಂಡಿತ ಪ್ರಯತ್ನ ಪಡ್ತೀನಿ. ನಾನು ನನ್ನ ಸ್ಲೈಡ್ ಶೇರ್ ಮಾಡ್ಬೋದಲ್ಲ? ಖಂಡಿತ. ಕಾಣಿಸ್ತಾ ಇದೆಯಾ? ಕಾಣಿಸ್ತದೆ ಅಮ್ಮ. ಕಾಣಿಸ್ತಾ ಇದೆ. ಓಕೆ. ಓಕೆ. ಸೊ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, CBT ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ. ಇದೇ ಆಧಾರಿತವಾಗಿ ಕೌನ್ಸಿಲಿಂಗ್ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಮೊದಲಿಗೆ ಸ್ವಲ್ಪ ಪೀಠಿಕೆ ಕೊಡೋದಾದ್ರೆ, ಈ ಕೌನ್ಸಿಲಿಂಗ್ ಅಂದ್ರೆ ಏನು? ಎಷ್ಟೋ ಸತಿ ಕೇಳಿರ್ತೀರಾ, ಕೌನ್ಸಿಲಿಂಗಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ, ಅಥವಾ ನಿಮ್ ಕುಟುಂಬದವರು, ನಿಮ್ ತಿಳಿದವ್ರು ಯಾರೋ ಕೌನ್ಸಿಲಿಂಗ್ ಹೋಗಿದ್ದಾರೆ ಅಂತ ಕೇಳಿರ್ಬೋದು. ಸೊ ಕೌನ್ಸಿಲಿಂಗ್ ಅಂದ್ರೆ ಏನು? ನಾವು ಈಗ ಏನೋ ಸಮಸ್ಯೆ ಬಂದ್ರೆ ನಮ್ ಕುಟುಂಬದವ್ರ ಹತ್ರ ಮಾತಾಡ್ತೀವಿ, ಸ್ನೇಹಿತರ ಹತ್ರ ಮಾತಾಡ್ತೀವಿ, ನಮ್ ದುಃಖ ಹಂಚ್ಕೋತೀವಿ, ಹೇಳ್ಕೊತೀವಿ. ಅಷ್ಟೇನಾ? ಅಂದ್ರೆ ಥೆರಪಿಸ್ಟ್ ಹತ್ರ, ಕೌನ್ಸಿಲಿಂಗ್ ಮಾಡೋರ ಹತ್ರನೂ ಹೋಗ್ಬಿಟ್ಟು ನಮ್ ದುಃಖ ತೋಡ್ಕೊಳ್ಳೋದು, ನಮ್ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳೋದು, ಅವರು ಸಮಾಧಾನ ಮಾಡ್ತಾರೆ, ಅಷ್ಟೇನಾ ಕೌನ್ಸಿಲಿಂಗ್? ಹಾಗಿದ್ರೆ ಥೆರಪಿ, ಸೈಕಲಾಜಿಕಲ್ ಆಗಿ ನಾವೇನ್ ನಮ್ ಸೈಕ್ಯಾಟ್ರಿನಲ್ಲಿ, ಸೈಕಾಲಜಿನಲ್ಲಿ ಥೆರಪಿ ಅಂತ ಹೇಳ್ತೀವಿ, ಅದು ಮತ್ತು ಕೌನ್ಸಿಲಿಂಗ್ ಎರಡು ಒಂದೇನಾ, ಬೇರೆ ಬೇರೆನಾ ಅಂತ ಹೇಳಿದ್ರೆ, ಹೌದು. ನಮ್ ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರುವಾಗ ಒಬ್ಬರು ಮೂರನೇ ವ್ಯಕ್ತಿ ಹತ್ರ ಹೋಗಿ ನಮ್ಮ ಸಮಸ್ಯೆಗಳನ್ನ, ದುಃಖಗಳನ್ನ ಹೇಳ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಆಗತ್ತೆ. ಆದ್ರೆ ಅದು ಒಂದೇ ಅಲ್ಲ ಥೆರಪಿ ಅಂದ್ರೆ. ಎಷ್ಟೊಂದು ರೀತಿಯ ವಿವಿಧ ಫಾರ್ಮ್ಸ್ ಆಫ್ ಕೌನ್ಸಿಲಿಂಗ್, ಅಂದ್ರೆ ವಿವಿಧ ರೀತಿಯ ಥೆರಪಿಗಳಿದೆ. ಅದರಲ್ಲಿ ಪರಿಣಿತಿ ಹೊಂದಿರುವಂತ ತಜ್ಞರು, ಅದು ಮನೋವೈದ್ಯರಿರ್ಬೋದು, ಸೈಕಾಲಜಿಸ್ಟ್ ಇರ್ಬೋದು, ಅವರು ಅದರಲ್ಲಿ ಪರಿಣಿತಿ ಹೊಂದಿರ್ತಾರೆ. ನಿಮ್ ಮಾತನ್ನ ಕೇಳಿಸ್ಕೊಂಡು ನಿಮಗೆ ಆಶ್ವಾಸನೆ ಕೊಡೋದು ಬರೀ ಅದು ಒಂದು ಪಾರ್ಟ್ ಮಾತ್ರ. ಇನ್ನು ಬಹಳಷ್ಟು ರೀತಿನಲ್ಲಿ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಮನಸ್ಸಿನ ತುಮುಲಗಳಿಗೆ, ಅಥವಾ ನಿಮ್ಮ ಜೀವನದಲ್ಲಿ ನಡೀತಾ ಇರೋ ವೈಯಕ್ತಿಕ ತೊಂದರೆ ಇರ್ಬೋದು, ಸಂಬಂಧಗಳಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಅದ್ರ ಬಗ್ಗೆ ಅವರು ವಿವಿಧ ರೀತಿಯ ಟೆಕ್ನಿಕ್ಸ್ ನಿಂದ ಸಹಾಯ ಮಾಡಕ್ಕೆ ಅವರು ಪರಿಣಿತಿ ಹೊಂದಿರ್ತಾರೆ. ಸೊ ಅದನ್ನ ನಾವು ಸೈಕಲಾಜಿಕಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಬರೀ ಹೋಗಿ ನಾವು ಮಾತಾಡ್ಬಿಡ್ತೀವಿ, ಅದನ್ನ ಅವ್ರು ಕೇಳಿಸ್ಕೊತಾರೆ ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಬಹಳ ಡೀಪ್ ಆಗಿ ಹೋಗುವಂಥದ್ದು ಇರತ್ತೆ. ಸೊ ಯಾರ್ಯಾರು ಸೈಕಲಾಜಿಕಲ್ ಥೆರಪಿ ಮಾಡಬಹುದು? ಇದರಲ್ಲಿ ಚೆನ್ನಾಗಿ ಟ್ರೈನಿಂಗ್ ತಗೊಂಡ್, ಇವಾಗ ಏನಾಗ್ಬಿಟ್ಟಿದೆ, ಸುಮಾರು ಜನಗಳು ಎಲ್ಲಾರು ನಾವು ಲೈಫ್ ಕೋಚ್ ಅಂತ ಹೇಳ್ಕೊತಾರೆ, ನಾವು ಪೇರೆಂಟಿಂಗ್ ಕೋಚ್ ಅಂತ ಹೇಳ್ಕೊತಾರೆ. ಹಾಗಾಗಿ ತುಂಬಾ ಜನ ಇದರಲ್ಲಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳೋರು ಹುಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಈ ಶಾಸ್ತ್ರನ ಓದಿ, ಅದನ್ನ ಅರ್ಥಕೊಂಡು, ಅದರಲ್ಲಿ ಪರಿಣಿತಿ ಹೊಂದಿ, ಅದನ್ನ ಪೇಷಂಟ್ಸ್ ಹತ್ರ ಕಲಿತು ಅದೆಲ್ಲ ಮಾಡಿರೋರು ಮಾತ್ರ ಆಕ್ಚುಲ್ ಆಗಿ ಈ ಥೆರಪಿನ ಚೆನ್ನಾಗಿ ಮಾಡಕ್ ಆಗುವಂಥದ್ದು. ಅದಕ್ಕೆ ಸುಮಾರಾಗಿ ಯಾರು ಹೋಗ್ಬೇಕು ಅಂದ್ರೆ ಸ್ವಲ್ಪ ಅವ್ರದ್ದು ಕ್ವಾಲಿಫಿಕೇಶನ್ ಎಲ್ಲ ನೋಡಿ, ಕ್ಲಿನಿಕಲ್ ಸೈಕಾಲಜಿ ಅಂತ ಮಾಡಿರ್ಬೇಕು, ಅಥವಾ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಂತ ಓದಿರ್ಬೇಕು, ಇಲ್ಲ MD ಸೈಕ್ಯಾಟ್ರಿ ಅಥವಾ ಡಿಪ್ಲೊಮಾ ಸೈಕ್ಯಾಟ್ರಿ, ಆತರ ಏನಾದ್ರೂ ಅದರಲ್ಲಿ ಪರಿಣಿತಿ ಹೊಂದಿರೋರ ಹತ್ರ ಹೋದ್ರೆ ನಿಮಗೆ ಇನ್ನೂ ಹೆಚ್ಚಿನ ಸಹಾಯ ಆಗತ್ತೆ. ಯಾರ್ಯಾರು ಹೋಗ್ಬೋದು? ಹೂ ಕ್ಯಾನ್ ಗೋ ಫಾರ್ ಸೈಕಲಾಜಿಕಲ್ ಥೆರಪಿ? ಯಾರು ಬೇಕಾದ್ರೂ ಹೋಗ್ಬೋದು. ಸೊ ನಮ್ಮಲ್ಲಿ ಕೆಲವೆಲ್ಲ ತಪ್ಪು ಕಲ್ಪನೆಗಳಿರುತ್ತೆ. ಥೆರಪಿಗೆ ಹೋಗ್ಬಿಟ್ರೆ ಅವ್ರಿಗೆ ಹುಚ್ಚಿಡ್ತಿದೆ ಅಂತ, ಅಥವಾ ಅವ್ರಿಗೇನೋ ಏನೂ ಮ್ಯಾನೇಜೇ ಮಾಡಕ್ ಆಗಲ್ಲ, ಅದಕ್ಕೋಸ್ಕರ ಅವ್ರು ಹೋಗ್ತಾ ಇದ್ದಾರೆ, ನಮ್ ಪ್ರಾಬ್ಲಮ್ನ ಹೋಗಿ ಮೂರನೇವ್ರ ಹತ್ರ ಹೇಳ್ಕೊತಿದ್ದಾರೆ, ಈ ತರ ಎಲ್ಲ ಮಾತಾಡ್ತಾರೆ. ಆದ್ರೆ ನಾವು ಸರಿಯಾಗಿ ನೋಡಿದ್ರೆ ಯಾರು ಬೇಕಾದ್ರೂ ಕೂಡ ಥೆರಪಿಗೆ ಹೋಗ್ಬೋದು. ನಮ್ ಬಗ್ಗೆ ನಮ್ಗೆ ಹೆಚ್ಚು ಅರ್ಥ ಆಗತ್ತೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ಅರ್ಥ ಆಗತ್ತೆ, ನಮ್ ಜೀವನದ ಬಗ್ಗೆ ಹೆಚ್ಚು ಅರ್ಥ ಆಗತ್ತೆ. ಯಾವ್ದೋ ಒಂದು ನಿರ್ದಿಷ್ಟವಾದ ಸಮಸ್ಯೆ ಇದ್ದರೆ ಅದು ಯಾವ್ಯಾವ ರೀತಿನಲ್ಲಿ ಅದನ್ನ ಪರಿಹಾರ ಮಾಡ್ಬೋದು, ಪ್ರತಿಯೊಂದು ಪರಿಹಾರಕ್ಕೂ ಒಳಿತು ಏನು, ಕೆಡುಕು ಏನು, ಇಂಥದ್ರ ಬಗ್ಗೆ ಎಲ್ಲ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರಿಂದ ಯಾರು ಬೇಕಾದ್ರೂ ಕೂಡ ಥೆರಪಿಗೆ ಹೋಗಬಹುದು. ಸಮಸ್ಯೆಗಳು ಬಂದಾಗ ಹೆಚ್ಚಾಗಿ ಅದರ ಅಗತ್ಯ ಖಂಡಿತ ಇರತ್ತೆ. ಸೊ ಯಾವ್ಯಾವ ಕಂಡೀಷನ್ಸ್ಗೆ ಈ ಥೆರಪಿ ಮಾಡಬಹುದು ಅಂತ ಹೇಳಿದ್ರೆ, ನಾ ಹೇಳ್ದಂಗೆ ಏನು ಅಂತ ದೊಡ್ಡ ಸಮಸ್ಯೆ ಇಲ್ಲ ಅಂತವ್ರು ಕೂಡ ಥೆರಪಿಗೆ ಹೋಗ್ಬೋದು. ಆದ್ರೆ ಸಾಮಾನ್ಯವಾಗಿ ನಾವು ನೋಡೋದು ಖಿನ್ನತೆ ಅಥವಾ ಬೇರೆ ಈ ತರ ಭಾವನಾತ್ಮಕವಾಗಿ ಪ್ರಾಬ್ಲಮ್ಸ್ ಏನ್ ನೋಡ್ತೀವಿ, ಮೂಡ್ ಪ್ರಾಬ್ಲಮ್ಸ್ ಅಂತ,
ಅಂತ ಒಂದು ಸ್ಥಿತಿನಲ್ಲಿ ಥೆರಪಿ ಮಾಡ್ಬೋದು. ಆಂಗ್ಸೈಟಿ ಅಂದ್ರೆ ಆತಂಕ ಜನರಲೈಸ್ಡ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಅಂದ್ರೆ ಜೀವನದ ಪ್ರತಿಯೊಂದು ವಿಷಯಕ್ಕೂನು ಆತಂಕ ಆಗ್ತಾ ಇರುತ್ತೆ. ಆತಂಕ, ಗಾಬರಿ, ಭಯ, ಹೆದರಿಕೆ ಈ ತರದ್ದು. ಅಥವಾ ಸ್ಪೆಸಿಫಿಕ್ ಆಂಗ್ಸೈಟಿ ಅಂತ ಯಾವುದೋ ಒಂದು ನಿರ್ದಿಷ್ಟವಾದ ಆ ಕೆಲವು ಸಮಸ್ಯೆಗಳಲ್ಲಿ ಮಾತ್ರ ಅವ್ರಿಗೆ ಆಂಗ್ಸೈಟಿ ಬರುತ್ತೆ. ಅಂದ್ರೆ ಈಗ ಕೆಲವ್ರಿಗೆ ನೀರಿನ ಕಂಡ್ರೆ ಭಯ ಇರ್ಬೋದು, ಕೆಲವ್ರಿಗೆ ಲಿಫ್ಟ್ ಒಳಗಡೆ ಹೋಗಕ್ ಭಯ ಇರ್ಬೋದು, ಕೆಲವ್ರಿಗೆ ಹೈಟ್ಸ್ ಹೋದ್ರೆ ಎತ್ತರಂತ ಪ್ರದೇಶದಲ್ಲಿ ಹೋದಾಗ ತುಂಬಾ ಭಯ ಆಗೋದು, ಗಾಬರಿ ಆಗೋದು, ಆತರ ಆಗ್ಬೋದು. ಹೀಗಾಗಿ ಸ್ಪೆಸಿಫಿಕ್ ಆಂಗ್ಸೈಟಿ ಕೆಲವೊಂದು ನಿರ್ದಿಷ್ಟವಾದ ವಿಷಯಗಳಲ್ಲಿ ಮಾತ್ರ ಆತಂಕ ಬರುತ್ತೆ. ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಇದ್ದಕ್ಕಿದಂಗೆ ತುಂಬಾ ಗಾಬರಿ, ಮೈ ನಡ್ಕ ಬರೋದು, ಎದೆ ಎಲ್ಲ ಡಬಡಬ ಹೊಡ್ಕೊಳ್ಳೋದು, ಬೆವ್ರು ಬರೋದು, ನಂಗೇನೋ ಆಗೋಗ್ಬಿಡುತ್ತೇನೋ, ಸತ್ತೇ ಹೋಗ್ಬಿಡ್ತೀನೇನೋ ಅನ್ನೋ ತರ ಭಯ ಬರೋದು, ಅದನ್ನೆಲ್ಲ ಪ್ಯಾನಿಕ್ ಅಂತ ಹೇಳ್ತೀವಿ. ಅಂತ ಪ್ರಾಬ್ಲಮ್ಸ್ಗೂ ಥೆರಪಿ ಮಾಡ್ಬೋದು. OCD ಅಥವಾ ಗೀಳು ಕಾಯಿಲೆ ಅಂತ ಹೇಳ್ತೀವಿ, ಅದಕ್ಕೆ ಥೆರಪಿ ಮಾಡ್ಬೋದು. ಪರ್ಸನಾಲಿಟಿ ಪ್ರಾಬ್ಲಮ್ಸ್ ಅಂದ್ರೆ ಕೆಲವು ಅವ್ರ ವ್ಯಕ್ತಿತ್ವದಲ್ಲಿ, ಅವರ ನಡವಳಿಕೆಗಳಲ್ಲೇ ಕೆಲವೊಂದು ತೊಂದರೆ ಇರುತ್ತೆ. ಈಗ ಬಹಳ ಬೇಗ ಸಿಟ್ಟು ಬಂದ್ಬಿಡೋ ಅಂತ ಪ್ರಾಬ್ಲಮ್ ಇರ್ಬೋದು. ಅಥವಾ ಯಾರಾದ್ರೂ ನಮ್ನೇನಾರು ಅಂದ್ರೆ ತುಂಬಾ ಅದ್ರ ಬಗ್ಗೆ ಕೊರಗಿ ನಮ್ಮನ್ನ ನಾವೇ ಕೆಳಗೆ ಹಾಕೊಳ್ಳೋದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ, ನಮ್ಮ ಮೇಲೆ ಸ್ವಾಭಿಮಾನ ಕಡಿಮೆ, ಆತ್ಮಾಭಿಮಾನ ಕಡಿಮೆ, ಈ ತರ ಪ್ರಾಬ್ಲಮ್ಸ್ ನಮ್ಮ ವ್ಯಕ್ತಿತ್ವದಲ್ಲೇ ಇರುತ್ತೆ. ಇಂಥ ಸಮಸ್ಯೆಗಳಿಗೂ ಕೂಡ ಕೌನ್ಸಿಲಿಂಗ್ ತಗೋಬಹುದು. ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಸಂಬಂಧಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ತಂದೆ ತಾಯಿ ಮಕ್ಕಳ ಮಧ್ಯೆ ಇರ್ಬೋದು, ಈ ತರ ಒಂದು ಕೌಟುಂಬಿಕ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು. ಇದಕ್ಕೆಲ್ಲ ಕೂಡ ಕೌನ್ಸಿಲಿಂಗ್ ತಗೋಬಹುದು. ಪೇರೆಂಟಿಂಗ್, ಇವಾಗೆಲ್ಲ ಮುಂಚೆ ಮಕ್ಕಳನ್ನ ಬೆಳೆಸೋದು ಎಷ್ಟು ಸುಲಭ ಅಂತ ಅನ್ಸ್ತಾ ಇತ್ತು, ಅದು ಅಷ್ಟೇ ಕಷ್ಟ ಆಗಿದೆ. ಯಾವ ತರ ನಾವು ಪೇರೆಂಟಿಂಗ್ ಮಾಡ್ಬೇಕು, ಯಾವ ತರ ಒಂದು ಪೋಷಕರಾಗಿ ನಾವು ಮಕ್ಕಳನ್ನ ನೋಡ್ಕೋಬೇಕು, ಅದಕ್ಕೂ ಕೂಡ ಇವಾಗೆಲ್ಲ ಪೇರೆಂಟಿಂಗ್ ಕೌನ್ಸಿಲಿಂಗ್ ಅಂತ ಎಲ್ಲ ಇರತ್ತೆ. ಮಕ್ಕಳು ಕೂಡ ಕೌನ್ಸಿಲಿಂಗ್ಗೆ ಹೋಗ್ಬೋದು, ಥೆರಪಿ ತಗೋಬಹುದು. ಅದು ಸ್ಕೂಲ್ ಪ್ರೆಷರ್ ಇರ್ಬೋದು, ಓದೋ ಪ್ರೆಷರ್ ಇರ್ಬೋದು, ಅಥವಾ ಬೇರೆ ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಸಮಸ್ಯೆಗಳಿರ್ಬೋದು, ಅದಕ್ಕೂ ಕೂಡ ಕೌನ್ಸಿಲಿಂಗ್ ತಗೋಬಹುದು. ಈ ತರ ಬಹಳ ರೀತಿಯಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿಗೆ ನಾವು ಥೆರಪಿ ಮಾಡ್ತೀವಿ. ಸೊ ಈಗ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇದು ಸಾಮಾನ್ಯವಾಗಿ ನಾವು ಮಾಡುವಂತ ಒಂದು ಚಿಕಿತ್ಸೆಯ ವಿಧಾನ. ಈ ಆತ್ಮ ಸಮಾಲೋಚನೆ ಏನ್ ಹೇಳ್ತೀವಿ, ಆಪ್ತ ಸಮಾಲೋಚನೆ ಅಂದ್ರೆ ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀರಿ, ಅದರಲ್ಲಿ ಒಂದು ರೀತಿಯ ವಿಧಾನ ಇದು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅನ್ನೋದು. ಕಾಗ್ನಿಷನ್ ಅನ್ನೋ ವರ್ಡ್, ಕಾಗ್ನಿಷನ್ ಅಂದ್ರೆ ಯೋಚನೆ ಅಂತ. ಸೊ ಕಾಗ್ನಿಟಿವ್ ಬಿಹೇವಿಯರ್ ಅಂದ್ರೆ ನಡವಳಿಕೆ. ಸೊ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಏನ್ ಹೇಳುತ್ತೆ ಅಂದ್ರೆ, ನಾವು ಏನು ಯೋಚನೆ ಮಾಡ್ತೀವಿ ಆ ಯೋಚನೆಗಳಿಗೂ, ನಾವು ಏನು ಫೀಲ್ ಮಾಡ್ತೀವಿ, ನಾವೇನು ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ ಅಂದ್ರೆ ನಮ್ಮ ಭಾವನೆಗಳಿಗೂ, ಮತ್ತು ನಾವ್ ಯಾವ ತರ ನಡ್ಕೋತೀವಿ ಅಂದ್ರೆ ಅದು ನಮ್ಮ ಬಿಹೇವಿಯರ್. ಈ ಮೂರಕ್ಕೂ, ಯೋಚನೆ ಅಥವಾ ಚಿಂತೆ, ನಮ್ಮ ಮನಸ್ಸಲ್ಲಿ ಬರೋ ಯೋಚನೆಗಳು, ಥಾಟ್ಸ್ ಅಥವಾ ಕಾಗ್ನಿಷನ್, ನಮ್ಮ ಎಮೋಷನ್ಸ್, ದಟ್ ಇಸ್ ವಾಟ್ ಐ ಫೀಲ್, ಅದು ಎಮೋಷನ್ಸ್, ಮತ್ತು ಮೂರನೇದು ವಾಟ್ ಐ ಡೂ ಅಂದ್ರೆ ನನ್ನ ನಡವಳಿಕೆ. ಈ ಮೂರಕ್ಕೂ ತುಂಬಾ ಕ್ಲೋಸ್ ಆಗಿ ಕನೆಕ್ಷನ್ ಇದೆ, ಒಂದಕ್ಕೊಂದಿಗೆ ಬಹಳ ನಿಕಟ ಸಂಬಂಧ ಇದೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ಯೂಸ್ ಮಾಡ್ತೀವಿ. ಈಗ ನಿಮ್ಗೆ ಡಿಪ್ರೆಷನ್ ಎಲ್ಲ ಆದ್ರೆ, ಖಿನ್ನತೆ ಎಲ್ಲ ಆದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದೊಂದ್ಸತಿ ನಾವು ಮಾತ್ರೆ ಕೊಡ್ತೀವಿ, ಆಂಟಿ ಡಿಪ್ರೆಸೆಂಟ್ಸ್ ಅಂತ. ಸೊ ಮಾತ್ರೆ ಕೊಟ್ಟಾಗ ಏನಾಗುತ್ತೆ, ನಮ್ಮ ಭಾವನೆಗಳು ಬದಲಾಗುತ್ತೆ. ನನಗೆ ಭಾವನೆ, ನಂದು ಖಿನ್ನತೆ ಅಥವಾ ಬೇಜಾರು ನನ್ನ ಎಮೋಷನ್ ಆಗಿದ್ರೆ, ಆಂಟಿ ಡಿಪ್ರೆಸೆಂಟ್ಸ್ ತಗೊಳ್ಳೋದ್ರಿಂದ ನನ್ನ ಮೂಡ್ ಬೆಟರ್ ಆಗುತ್ತೆ. ಸೊ ನನ್ನ ಬೇಜಾರು ಉತ್ತಮ ಆಗುತ್ತೆ, ನನ್ನ ಮನಸ್ಸು ಖುಷಿ ಕಡೆಗೆ ಹೋಗುತ್ತೆ. ಆಗ ನನ್ನ ಯೋಚನೆಗಳು ಕೂಡ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಹೊರಳತ್ವೆ. ಅಂದ್ರೆ ನಕಾರಾತ್ಮಕ ಯೋಚನೆಗಳು ಬರ್ತಾ ಇರುತ್ತವೆ ನಂಗೆ ಬೇಜಾರಲ್ಲಿದ್ದಾಗ. ಯಾವಾಗ ನನ್ನ ಬೇಜಾರು ಇಂಪ್ರೂವ್ ಆಗುತ್ತೆ, ನನಗೆ ನಕಾರಾತ್ಮಕ ಯೋಚನೆಗಳಿಂದ ಸಕಾರಾತ್ಮಕ ಯೋಚನೆಗಳು ಬರಕ್ಕೆ ಶುರುವಾಗತ್ತೆ. ಇದರದ್ದು ಉಲ್ಟಾ ನಾವು ಥೆರಪಿನಲ್ಲಿ ಮಾಡೋದು ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಏನ್ ಹೇಳ್ತೀವಿ, ನಿಮ್ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳಿ, ಯೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ ಭಾವನೆಗಳು ಬದಲಾಗತ್ವೆ, ಭಾವನೆಗಳು ಬದಲಾದ್ರೆ ನಮ್ಮ ನಡವಳಿಕೆ ಬದಲಾಗತ್ತೆ. ಇದನ್ನೇ ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳೋದು. ಸೊ ಯಾವುದೇ ಒಂದು, ಈ ಪಿಕ್ಚರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಯಾವುದೇ ಒಂದು ಸಿಚುವೇಶನ್ ಅಂದ್ರೆ ಒಂದು ಸಂದರ್ಭ, ಯಾವುದೋ ನಿಮ್ಮನ್ನ ಅಪ್ಸೆಟ್ ಮಾಡಿರುವಂತ ಯಾವುದೇ ನೀವು ಸಂದರ್ಭ ತಗೊಂಡ್ರು,
ಈಗ ಯಾರೋ ಗಂಡ ಬೈದ್ ಬಿಟ್ಟಿದ್ದಾರೆ ಹೆಂಡತಿಗೆ, ಮನ್ಸು ಅಪ್ಸೆಟ್ ಆಗೋಗಿದೆ. ಇದು ಒಂದು ಸಿಚುವೇಶನ್. ಈ ಒಂದು ಸಂದರ್ಭದಲ್ಲಿ ಥಾಟ್ಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಬಿಹೇವಿಯರ್ ಇರುತ್ತೆ, ಬಾಡಿಲಿ ಸೆನ್ಸೇಷನ್ಸ್ ಇರುತ್ತೆ. ಅಂದ್ರೆ ಯೋಚನೆಗಳಿರುತ್ತೆ, ನಮ್ಮ ಮನ್ಸಲ್ಲಿ ಏನೇನೋ ಓಡ್ತಾ ಇರುತ್ತೆ ಆ ಟೈಮ್ನಲ್ಲಿ. ನಾನು ಯಾಕೆ ಇವರಿಂದ ಈ ತರ ಮಾತು ಅನ್ನಿಸ್ಕೊಂಡೆ ಅಂತಾನೋ, ಯಾಕೆ ನನ್ಗೆ ಹೀಗೆ ಹೇಳಿದ್ರು ಅಂತಾನೋ, ಇದು ಎಲ್ಲಿಂದ ಬರ್ತಾ ಇದೆ ಅಂತಾನೋ, ಇವ್ರಿಗೆ ಯಾರು ಹೇಳ್ಕೊಟ್ಟಿರ್ಬೋದು ಅಂತಾನೋ, ಇದೆಲ್ಲ ನಮ್ಮ ಮೈಂಡಲ್ಲಿ ಬರ್ತಾ ಇರುವಂತ ಯೋಚನೆಗಳು. ಭಾವನೆಗಳು ತುಂಬಾ ಬೇಜಾರಾಗ್ತಿದೆ, ಡಿಸಪಾಯಿಂಟ್ ಆಗ್ತಾ ಇದೆ, ನಾನು ಅನ್ಕೊಂಡಿದ್ ನಡೀಲಿಲ್ಲ ಅಂತ ಅನ್ನಿಸ್ತಾ ಇದೆ, ಭಯ ಆಗ್ತಿರ್ಬೋದು, ಅಥವಾ ನನ್ ಲೋನ್ಲಿ ಒಂಟಿ ಅಂತ ಅನ್ಸ್ತಾ ಇರ್ಬೋದು. ಇದೆಲ್ಲ ನನ್ನ ಎಮೋಷನ್ಸ್, ಅದಾಗ್ತಾ ಇರುತ್ತೆ ನಂಗೆ. ಬಿಹೇವಿಯರ್ ಏನು? ನಾನು ಯಾರ ಜೊತೆಗೂ ಮಾತಾಡಕ್ ಇಷ್ಟಪಡಲ್ಲ, ಹತ್ಕೊಂಡು ಒಂದ್ ರೂಮ್ನಲ್ಲಿ ಕುತ್ಕೊಂಡಿರ್ತೀನಿ, ಊಟ ಬೇಡ ಅನ್ಸುತ್ತೆ, ನಿದ್ದೆ ಬೇಡ ಅನ್ಸುತ್ತೆ. ಇದೆಲ್ಲ ನನ್ನ ನಡವಳಿಕೆಗಳು. ಮತ್ತು ನನ್ಗೆ ನನ್ನ ಬಾಡಿನಲ್ಲಿ ಸೆನ್ಸೇಷನ್ಸ್ ಆಗುತ್ತೆ. ಏನೇ ಮನಸ್ಸಿಗೆ ಎಫೆಕ್ಟ್ ಆದ್ರೂ ಬಾಡಿಗೆ ಕೂಡ, ನಮ್ಮ ದೇಹಕ್ಕೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ನನ್ಗೆ ಗಾಬರಿ ಆಗ್ತಾ ಇರ್ಬೋದು, ಮೈ ಬೆವ್ತಾ ಇರ್ಬೋದು, ಏನೋ ಹಿಂಸೆ ಅನ್ಸ್ತಿರ್ಬೋದು, ಹೊಟ್ಟೆನಲ್ಲೇನೋ ಹಿಂಡ್ದಂಗ ಆಗ್ತಾ ಇರ್ಬೋದು, ಊಟನೇ ಸೇರಲ್ಲ ಅನ್ಸ್ತಾ ಇರ್ಬೋದು, ವಾಂತಿ ಬರಂಗ ಆಗ್ತಾ ಇರ್ಬೋದು. ಇದೆಲ್ಲ ನನ್ನ ದೇಹದಲ್ಲಾಗುವಂತ ತಲೆನೋವು ಬರ್ಬೋದು, ತಲೆ ಸುತ್ತದಂಗ ಆಗ್ಬೋದು. ಇದೆಲ್ಲ ನನ್ನ ಬಾಡಿಲಿ ಸೆನ್ಸೇಷನ್ಸ್. ಅಂದ್ರೆ ನನ್ನ ದೇಹಕ್ಕೆ ಏನೂ ತೊಂದರೆ ಆಗಿಲ್ಲ, ಆದ್ರೆ ನನ್ನ ಮನಸ್ಸು ಅಪ್ಸೆಟ್ ಆಗಿರೋದ್ರಿಂದ ನನ್ನ ದೇಹಕ್ಕೂ ಕೂಡ ಈ ಎಲ್ಲ ಬದಲಾವಣೆಗಳು ಕಾಣಿಸ್ಕೋತಾ ಇದೆ. ಸೊ ಇದಿಷ್ಟು ನಡೀತಾ ಇರುತ್ತೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನಮ್ಗೆ ಅಪ್ಸೆಟ್ ಆದಾಗ. ಇದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ ಥೆರಪಿನಲ್ಲಿ ಹೋದಾಗ. ಏನ್ ಯೋಚನೆಗಳು ಬರ್ತಾ ಇದೆ, ಏನ್ ಭಾವನೆಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈಗ ನಾನು ಏನ್ ನಿಮ್ಗೆ ತೋರಿಸ್ದೆ ಒಂದು ಸರ್ಕಲ್, ಏನು ಎಕ್ಸ್ಪ್ಲೈನ್ ಮಾಡಿದೆ, ಅದು ಕೆಳಗಡೆ ಇದೆ. ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಗೆ ಇದೆಲ್ಲ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಉದಾಹರಣೆಗೆ ಯಾವುದೋ ಒಂದು ಸಂದರ್ಭದಲ್ಲಿ 10 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅಂದ್ರೆ ಈಗ ಒಂದು ಕಂಪನಿನಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೊಬ್ರು ಮ್ಯಾನೇಜರ್ ಇದ್ದಾರೆ. ಆ ಮ್ಯಾನೇಜರು ಎಲ್ಲಾರ್ಗೂನು ಬೈದು ನೀವ್ ಯಾರು ನಿಮ್ಮ ಕೆಲ್ಸನ ಸರಿ ಮಾಡಿಲ್ಲ ಅಂತ ಬೈದು ಹೋಗ್ಬಿಡ್ತಾರೆ ಅನ್ನೋ ಒಂದು ಸಂದರ್ಭ ಇಟ್ಕೊಂಡ್ರೆ, ಆ ಮ್ಯಾನೇಜರು ಬೈದಿರೋದು ಎಲ್ಲಾರ್ಗೂನುವೆ, ಎಲ್ಲಾ 10 ಜನಕ್ಕೂನುವೆ. ಆದ್ರೆ ಎಲ್ಲಾ 10 ಜನನು ಅದನ್ನ ಒಂದೇ ರೀತಿ ತಗೊಳ್ಳೋದಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ತಗೋತಾರೆ, ಒಂದೊಂದು ಪ್ರಮಾಣದಲ್ಲಿ ತಗೋತಾರೆ. ಕೆಲವರು ನಂದೇನೋ ತಪ್ಪೇ ಇರ್ಲಿಲ್ಲ, ಇವ್ರೇನೋ ಮಾತಾಡ್ ಹೋದ್ರು, ಏನೋ ಹೆಂಡತಿ ಮೇಲೆ ಕೋಪ ಇತ್ತು ಅನ್ಸುತ್ತೆ, ಇಲ್ಲಿ ಬಂದ್ ನನ್ ಮೇಲೆ ಮಾತಾಡ್ ಹೋಗ್ಬಿಟ್ರು ಅಂತ ತಿಳ್ಕೊಂಡು ಅಲ್ಲೇ ಬಿಟ್ಬಿಡ್ತಾರೆ. ಇನ್ನು ಕೆಲವರು ನಾನ್ ಸರಿಗೇ ಇಲ್ಲ, ನಾನ್ ಯಾವಾಗ್ಲೂ ಬೈಸ್ಕೊಳಂತವ್ನೆ, ನಂಗೆ ಒಂದ್ ಕೆಲ್ಸಾನು ಸರಿಯಾಗಿ ಮಾಡಕ್ ಬರಲ್ಲ, ಹೋದ್ ಕಡೆ ಎಲ್ಲ ನಾನು ಇದೇ ತರ ಅನ್ನಿಸ್ಕೋತೀನಿ, ನಾನ್ ಅಂತ ಕೀಳು, ನಂಗೆ ಅಂತ ಬರ್ದೇ ಇರೋನು, ನನ್ಗೇನು ಗೊತ್ತಿಲ್ಲ ಅಂತ ಎಲ್ಲಾನು ಅವನ ಮೇಲೆ ಅವನೇ ನೆಗೆಟಿವ್ ಆಗಿ ತಗೋಬಹುದು. ಇನ್ನೊಂದು ಕೆಲವರು ಏನ್ ವಿಚಾರ ಇದೆ ನೋಡೋಣ, ನಂದೇನಾದ್ರು ತಪ್ಪಾಗಿದ್ಯಾ ಅಂತ, ಏನು ತಪ್ಪಾಗಿಲ್ಲ ಅಂದ್ರೆ ಇದು ನನ್ನಿಂದ ಅಲ್ಲ ಅಂತ ನಾನು ಅನ್ಕೊಂಡು ಬಿಡ್ಬೇಕು ಅಂತ ತಗೋಬಹುದು. ಸೊ ಸಿಚುವೇಶನ್ ಒಂದೇ ಆಗಿದ್ರು, ಅಂದ್ರೆ ಆ ಸಂದರ್ಭ ಒಂದೇ ಆಗಿದ್ರು ಕೂಡ ಪ್ರತಿಯೊಬ್ರುನು ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾರೆ, ಬೇರೆ ಬೇರೆ ರೀತಿ ಭಾವನೆಗಳನ್ನ ಹೊಂದಿರ್ತಾರೆ, ಬೇರೆ ಬೇರೆ ರೀತಿನಲ್ಲಿ ನಡವಳಿಕೆ ತೋರಿಸ್ತಾ ಇರ್ತಾರೆ. ಇದು ಯಾಕೆ ಅಂತ ನಾವು ಯೋಚನೆ ಮಾಡೋದಾದ್ರೆ, ಇದ್ರ ಮೇಲ್ಗಡೆ ಏನ್ ಬರ್ದಿದೆಯಲ್ಲ, ಡೆವಲಪ್ಮೆಂಟ್ ಆಫ್ ಬಿಲೀವ್ಸ್ ಅಂತ. ಅಂದ್ರೆ ನಮ್ ಎಲ್ಲರಲ್ಲೂ ಕೋರ್ ಬಿಲೀವ್ಸ್ ಅಂತ, ತುಂಬಾ ನಮ್ ಒಳಗಡೆ ಕೆಲವುದು ಗಟ್ಟಿಯಾದ ನಂಬಿಕೆಗಳಿರುತ್ತೆ. ಆ ನಂಬಿಕೆಗಳ ಮೇಲೇನೆ ನಮ್ ಯೋಚನೆಗಳು ಬರುವಂತದ್ದು. ಸೊ ಈ ಕೋರ್ ಬಿಲೀವ್ಸ್ ಅಂತೀವಿ. ಅಂದ್ರೆ ನನ್ನ ಬಗ್ಗೆ ನನ್ನ ನಂಬಿಕೆ ಏನಿದೆ, ಈ ಪ್ರಪಂಚದ ಬಗ್ಗೆ ನನ್ನ ನಂಬಿಕೆ ಏನಿದೆ, ನನ್ನ ಸಂಬಂಧಗಳ ಬಗ್ಗೆ ನನ್ಗೆ ಏನ್ ನಂಬಿಕೆ ಇದೆ, ಅದು ತುಂಬಾ ಗಟ್ಟಿಯಾಗಿ ಒಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ ತುಂಬಾ ಚಿಕ್ಕ ವಯಸ್ಸಿಂದಾನು. ಆ ನಂಬಿಕೆಗಳ ಮೇಲೇನೆ ನಮ್ಮ ಯೋಚನೆಗಳು ಹರಿತಾ ಇರುತ್ತೆ. ಸೊ ಈಗ ನನಗೆ ಯಾವಾಗ್ಲೂ ನಾನು ಒಬ್ಳು ಒಳ್ಳೆ ಕೆಲ್ಸಗಾರ್ತಿ ಅನ್ನೋ ಒಂದು ನಂಬಿಕೆ ಇದ್ರೆ ಗಟ್ಟಿಯಾಗಿ, ಆಗ ನಾನು ಎಲ್ಲಾ ಸಿಚುವೇಶನ್ ಅಲ್ಲೂ ನಾನೇನೋ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡೋದಿಲ್ಲ. ಯಾರಿಗೆ ಅದು ಕಡಿಮೆ ಇರುತ್ತೆ, ಯಾರಿಗೆ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ, ಯಾರಿಗೆ ಅವರು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾನು ಕಡಿಮೆ, ನನ್ ಕೀಳರಿಮೆ ಇಂಥವಿರುತ್ತೆ, ಅವ್ರಿಗೆ ಯಾವ್ದೇ ಸಂದರ್ಭದಲ್ಲಿ ಸ್ವಲ್ಪ ಏನಾದ್ರು ಮಾತಾಡಿದ್ರುನು ನನ್ನಿಂದಾನೇ ಆಗಿರೋದು, ನಾನೇ ತಪ್ಪು ಮಾಡಿರೋದು, ನನ್ಗೇನು ಬರ್ದೇ ಇರೋಂಥವಳು ಅಂತ ಯೋಚನೆಗಳು ಬರ್ತಾ ಇರುತ್ತೆ. ಸೊ ನಮ್ಮ ಯೋಚನೆಗಳು ನಮ್ಮ ಈ ಗಟ್ಟಿಯಾದ ನಂಬಿಕೆಗಳಿಂದ ಹೊರಹೊಮ್ತಾ ಇರುತ್ತೆ. ಅದನ್ನ ಕೂಡ ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ಅರ್ಥ ಮಾಡ್ಕೋತೀವಿ. ನಿಮ್ಮ ಬಲವಾದ ನಂಬಿಕೆಗಳೇನು, ಈ ಪ್ರಪಂಚದ ಬಗ್ಗೆ ನಿಮ್ ನಂಬಿಕೆಗಳೇನು,
ಪ್ರಪಂಚ ಒಂದು ಸುರಕ್ಷಿತ ಸ್ಥಳ ಅಂತ ಯೋಚನೆ ಮಾಡ್ತೀರಾ? ಇಲ್ಲ ಕೆಲವ್ರಿಗೆ ಎಲ್ಲಾದ್ರಲ್ಲೂ ಅನುಮಾನ ಬರ್ತಾ ಇರುತ್ತೆ. ಯಾವಾಗ್ಲೂ ಯಾರೋ ಪ್ರಪಂಚದಲ್ಲಿ ಇರೋರೆಲ್ಲ ನಮ್ಮನ್ನ ಕಾಲೆಳೆಯಕ್ಕೆ ಟ್ರೈ ಮಾಡ್ತಾರೆ, ನಮ್ಮನ್ನ ತುಳಿಯಕ್ಕೆ ಟ್ರೈ ಮಾಡ್ತಾರೆ. ಪ್ರಪಂಚ ಒಂದು ಸುರಕ್ಷಿತ ಸ್ಥಳ ಅಲ್ಲ ಅನ್ನೋ ತರ ನಂಬಿಕೆ ಇರೋರ್ಗೆ ಚಿಕ್ಕ ವಿಷಯಗಳನ್ನು ತುಂಬಾ ಆತಂಕ ಉಂಟು ಮಾಡ್ತಾ ಇರುತ್ತೆ, ತುಂಬಾ ಹೆದರಿಕೆ ಉಂಟು ಮಾಡ್ತಾ ಇರುತ್ತೆ. ಅದು ಒಂದ್ ಸಣ್ಣ ಆಟೋ ಡ್ರೈವರ್ ಯಾವ್ದೋ ಬೇರೆ ರೋಡಲ್ಲಿ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಅಂದ ತಕ್ಷಣ ತುಂಬಾ ಭಯ ಆಗ್ಬಿಡ್ಬೋದು. ಓ ಎಲ್ಲಿ ನನ್ಗೆ ಮೋಸ ಮಾಡ್ಬಿಡ್ತಾರೆ, ಎಲ್ಲಿ ನನ್ಗೆ ಏನೋ ಮಾಡ್ಬಿಡ್ತಾನೆ ಅಂತ. ವೆರಸ್ ಅಷ್ಟೊಂದು ಅನುಮಾನ ಇಲ್ದೇ ಇರೋ ಅಂತವ್ರಿಗೆ ಬೇರೆ ಪಕ್ಕದ ರೋಡಲ್ಲಿ ಕರ್ಕೊಂಡು ಹೋದ್ರು ಏನು ಅಂತ ಹೆದರಿಕೆ ಆಗದೆ ಇರ್ಬೋದು. ಈ ತರ ನಮ್ಮ ಕೋರ್ ಬಿಲೀಫ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಥೆರಪಿನಲ್ಲಿ. ಈ ನಂಬಿಕೆಗಳೆಲ್ಲ ಎಲ್ಲಿಂದ ಬರುತ್ತೆ? ಸುಮಾರಾಗಿ ಬರೋದು ನಮ್ಮ ಅರ್ಲಿ ಎಕ್ಸ್ಪೀರಿಯನ್ಸಸ್, ಅಂದ್ರೆ ನಮ್ಮ ಚಿಕ್ಕಂದಿನಿಂದ ಏನೇನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಏನೇನ್ ಅನುಭವಗಳಾಗಿದೆ, ನಮ್ಮ ತಂದೆ ತಾಯಿ ಯಾವ ತರ ನಮ್ಮನ್ನ ಬೆಳೆಸಿದ್ದಾರೆ, ನಮ್ಮ ಚಿಕ್ಕಂದಿನಲ್ಲಿ ಬೇರೆ ಮಕ್ಕಳು ನಮ್ನ ಯಾವ ತರ ನೋಡಿದ್ದಾರೆ, ಅಥವಾ ಬೇರೆ ಇನ್ನು ಕೆಲವ್ರಿಗೆ ಜೀವನದಲ್ಲಿ ಬಹಳ ಟ್ರಾಮಾ ಅಂತ ಏನ್ ಹೇಳ್ತೀವಿ ಅಂತದ್ಗಳನ್ನ ಅನುಭವಿಸಿರ್ತಾರೆ ಚಿಕ್ಕಂದಿನಿಂದಲೇ. ಅವ್ರಿಗೆ ಬೇರೆ ರೀತಿ ನಂಬಿಕೆಗಳಿರುತ್ತೆ, ಬೇರೆ ರೀತಿ ಯೋಚನೆಗಳು ಬರ್ತಾ ಇರುತ್ತೆ. ಸೊ ಇದೆಲ್ಲಾನು ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ಅರ್ಥ ಮಾಡ್ಕೊಂಡು ನಿಮ್ಮ ನಂಬಿಕೆಗಳನ್ನ ಬದಲಾಯಿಸ್ಕೊಳ್ಳೋದಿಕ್ಕೆ, ನಿಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳೋದಿಕ್ಕೆ ಸಹಾಯ ಮಾಡ್ತೀವಿ. ಸೊ ಇದರಲ್ಲಿ ನಾವು ಬರೆಯಕ್ ಹೇಳ್ತೀವಿ. ಅಂದ್ರೆ ಸುಮಾರಾಗಿ ಇದನ್ನೆಲ್ಲ ಅರ್ಥ ಮಾಡಿ ಥೆರಪಿನಲ್ಲಿ ಮಾಡುವಾಗ ಬರೀರಿ. ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಿಮ್ಗೆ ಅಪ್ಸೆಟ್ ಆಗಿದ್ರೆ ಅದನ್ನ ಈ ತರ ಬರೀರಿ. ನಿಮ್ಗೆ ಏನ್ ಯೋಚನೆಗಳು ಬರ್ತಾ ಇದೆ ಮನ್ಸಿಗೆ, ಏನು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಾ, ಏನ್ ನಡವಳಿಕೆ ಬರ್ತಾ ಇದೆ, ನಿಮ್ ದೇಹಕ್ಕೆ ಏನಾಗ್ತಾ ಇದೆ, ಈ ತರ ಬರೆಯಕ್ಕೆ ಹೇಳ್ತೀವಿ. ಆಕ್ಚುಲಿ ಅದನ್ನ ನಾವು CBT ರೆಕಾರ್ಡ್, ಅದು ಥಾಟ್ ರೆಕಾರ್ಡ್ ಅಂತ ಹೇಳ್ತೀವಿ. ಆ ತರ ಬರೆಯೋದ್ರಿಂದ ನಮ್ಗೆ ಏನಾಗ್ತಿದೆ ನನ್ಗೆ ಅನ್ನೋದು ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಬರೀ ನಂಗೆ ಬೇಜಾರಾಯ್ತು, ನಂಗೆ ಖಿನ್ನತೆ ಇದೆ ಅಷ್ಟೇ. ಯಾತಕ್ಕೆ ಬೇಜಾರಾಯ್ತು, ಯಾವ ಸಂದರ್ಭದಲ್ಲಿ, ಯಾರಿಂದ, ನನ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ತರ ಬರಿಬಹುದು. ಅದ್ರ ಹಿಂದೆ ಏನು ನಮ್ಮ ಬಲವಾದ ನಂಬಿಕೆಗಳು ಬರ್ತಾ ಇದೆ ಅಂತ ಈ ತರ ನಾನೇನ್ ತೋರ್ಸಿದೀನಿ ಆ ತರ ಫಾರ್ಮ್ಯಾಟ್ ಅಲ್ಲಿ ಬರೆಯೋದಕ್ಕೆ ನಾವು ಹೇಳ್ಕೊಡ್ತೀವಿ ಪೇಷಂಟ್ಸ್ಗೆ. ಸೊ ಇದು ಕಡೆದಾಗ ಒಂದ್ ತೋರಿಸ್ತೀನಿ. ಅಂದ್ರೆ ಇದನ್ನ ಥಾಟ್ ಡೈರಿ ಅಂತ ಕರಿತೀವಿ. ನೀವ್ ಕೇಳಿರ್ಬೋದು, ಸುಮಾರು ಜನ ಕೌನ್ಸಿಲಿಂಗ್ ಎಲ್ಲ ಹೋದಾಗ ಡೈರಿ ಬರೆಯಕ್ ಹೇಳ್ತಾರೆ, ಜರ್ನಲ್ ಬರೆಯಕ್ ಹೇಳ್ತಾರೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಜರ್ನಲ್ ಬರೆಯೋದು ಅಂದ್ರೆ ಸುಮ್ನೆ ಡೈರಿ ತಗೊಂಡು ಬೆಳಗಿಂದ ಏನಾಯ್ತು ಅಂತ ಬರೆಯೋದಲ್ಲ. ನಾನು ಎದ್ದೆ, ಇಲ್ಲಿಗೆ ಹೋದೆ, ಇಲ್ಲಿಗೆ ಬಂದೆ, ಇವ್ರನ್ನ ಮೀಟ್ ಮಾಡ್ದೆ, ಬರ್ದೆ, ಆತರ ಬರೆಯೋದು ಬರೀ ಸುಮ್ನೆ ನಮ್ ದಿನಚರಿ ಏನಿದೆ ಅಂತ ಬರೆಯೋದಷ್ಟೇ. ಅದು ಅಷ್ಟು ಹೆಲ್ಪ್ ಆಗೋದಿಲ್ಲ. ಥಾಟ್ ಡೈರಿ ಅಂತ ಹೇಳ್ತೀವಿ. ಈ ಥಾಟ್ ಡೈರಿ ಬರೆಯೋದ್ರಿಂದ ನಮಗೆ ನಮ್ ಬಗ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ನಮ್ಗೆ ಏನ್ ಅನ್ಸುತ್ತೆ, ಯಾವ ತರ ಯೋಚನೆ ಬರುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದು ಒಂದನ್ನ ಸ್ವಲ್ಪ ನಾನು ವಿವರವಾಗಿ ಹೇಳ್ತೀನಿ. ಸೊ ಈ ಥಾಟ್ ರೆಕಾರ್ಡ್ ನಲ್ಲಿ ನಾ ಹೇಳ್ದಂಗೆ, ಈಗ ಯಾವ್ದೋ ಒಂದು ಸಿಚುವೇಶನ್ ನನ್ಗೆ ಬೇಜಾರಾಗಿರೋಂತ ಅಥವಾ ಅಪ್ಸೆಟ್ ಆಗಿರೋಂತ, ಕೋಪ ಬಂದಿರೋಂತ, ನಿರಾಸೆ ಆಗಿರೋಂತ, ಯಾವುದೇ ನನ್ಗೆ ನೆಗೆಟಿವ್ ಆಗಿ ಅನ್ಸಿರುವಂತ ಯಾವುದೇ ಒಂದು ಸಂದರ್ಭನ ನಾನು ಬರೆಯಕ್ ಶುರು ಮಾಡ್ತೀನಿ. ಓಕೆ, ನೆಕ್ಸ್ಟ್ ನನ್ನ ಭಾವನೆ ಏನು, ನಂಗೆ ಏನಾಗ್ತಾ ಇದೆ. ಎಷ್ಟೋ ಸತಿ ನಾವು ಬರೀ ನಮ್ಗೆ ಅಪ್ಸೆಟ್ ಆಗ್ತಿದೆ ಅಂತ ಹೇಳ್ತೀವಿ ಹೊರತು ಏನದು, ಅದು ನಿರಾಸೆನಾ, ಅದು ಕೋಪನಾ, ಅದು ಬೇಜಾರ, ಇಲ್ಲ ಈರ್ಷೆನಾ, ಜಿಗುಪ್ಸೆನಾ, ಏನು ಅಂತ ನಮ್ಮನ್ನ ನಾವು ಕ್ವೆಶ್ಚನ್ ಮಾಡ್ಕೊಂಡು ಅದನ್ನ ಬರಿಬಹುದು. ಅದಕ್ಕೊಂದು ನಂಬರು ಕೊಡ್ಬೋದು. ಈಗ 0ಇಂದ 10ರವರೆಗೆ ನನಗೆ ಕೋಪ ಬರ್ತಾ ಇದೆ ಅಂದ್ರೆ ಎಷ್ಟು ಕೋಪ ಬರ್ತಾ ಇದೆ, 10ರಲ್ಲಿ 8 ಕೋಪ ಬರ್ತಾ ಇದ್ಯಾ, 6 ಕೋಪ ಬರ್ತಾ ಇದ್ಯಾ, ಅದನ್ನ ಒಂದು ನಂಬರ್ ಕೊಡೋದು ಅದಕ್ಕೆ. ಅದಾದ ನಂತರ ನೆಗೆಟಿವ್ ಆಟೋಮ್ಯಾಟಿಕ್ ಥಾಟ್ ಅಂತ, ಅಂದ್ರೆ ನಮ್ ಯೋಚನೆಗಳ ಬಗ್ಗೆ ಗಮನ ಹರಿಸ್ಬೇಕು. ಏನ್ ಯೋಚನೆ ಬರ್ತಾ ಇದೆ ನಂಗೆ ಈ ಒಂದು ಸಂದರ್ಭದಲ್ಲಿ, ಏನ್ ಯೋಚನೆ ಬರ್ತಾ ಇದೆ, ಯಾಕೆ ಇದನ್ನ ನೆಗೆಟಿವ್ ಆಟೋಮ್ಯಾಟಿಕ್ ಅಂತ ಹೇಳ್ತೀವಿ ಅಂದ್ರೆ ತಾನಾಗೆ ಬರೋವಂಥದ್ದು. ನೀವೇನು ಕೂತ್ಕೊಂಡು ಅದನ್ನ ಪ್ಲಾನ್ ಮಾಡಿ ಯೋಚನೆ ಮಾಡಿ ಬರ್ಸ್ಕೊಳ್ಳೋ ಅಂತ ಅಲ್ದಲ್ಲ, ಅದಾಗದೆ ಪಟ 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 ಅಂತ ಬರ್ತಾ ಇರುತ್ತೆ ಮನ್ಸಲ್ಲಿ. ಅಂಡ್ ಅದು ಯಾವಾಗ್ಲೂ ನೆಗೆಟಿವ್ ಆಗೇ ಇರುತ್ತೆ. ಖುಷಿಯಾಗಿರುವಂತ ಯೋಚನೆ ಬಂದ್ರೆ ನಾವೇನ್ ತಲೆ ಕೆಡ್ಸ್ಕೊತೀವಿ? ನಾವು ತಲೆ ಕೆಡ್ಸ್ಕೊಳ್ಳೋದು ಯಾವಾಗ್ಲೂ ಬೇಜಾರಾಗುವಂತದ್ದು ಅಥವಾ ನೆಗೆಟಿವ್ ಆಗಿ ಬರುವಂತ ಯೋಚನೆಗಳಿಗೆ ಮಾತ್ರ. ಸೊ ಅದಕ್ಕೆ ನೆಗೆಟಿವ್ ಆಟೋಮ್ಯಾಟಿಕ್ ಥಾಟ್ ಅಂತ ಹೇಳ್ತೀವಿ. ಸೊ ಏನ್ ಯೋಚನೆ ಬರ್ತಾ ಇದೆ, ನಾನು ಯಾತಕ್ಕೂ ಲಾಯಕ್ಕಿಲ್ಲ, ನನ್ನನ್ನು ಯಾರು ಪ್ರೀತಿಸೋದಿಲ್ಲ,
ಯಾರಿಗೂ ನನ್ ಬೇಕಾಗಿಲ್ಲ. ನನ್ನ ಜೀವನದಲ್ಲಿ ನಡೆಯೋದೆಲ್ಲ ಬರೀ ಆ ನಕಾರಾತ್ಮಕವಾದದಂತದೆ. ನಾನೊಂದು ಫೇಲ್ಯೂರು, ಜೀವನದಲ್ಲಿ ಸೋತು ಹೋಗ್ಬಿಟ್ಟಿದೀನಿ, ನನ್ನಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ. ಈ ತರ ತಲೆನಲ್ಲಿ ಎಷ್ಟೋ ಆ ಸಂದರ್ಭಕ್ಕೆ ಅನುಗುಣವಾಗಿ ನೆಗೆಟಿವ್ ಆಟೋಮ್ಯಾಟಿಕ್ ಥಾಟ್ಸ್ ಅಂತ ಬರುತ್ತೆ. ಅಂಥದನ್ನ ಯೋಚನೆ ಮಾಡಿ ನನ್ಗೆ ಏನ್ ಯೋಚನೆ ಬರ್ತಾ ಇದೆ ಅಂತ ಬರೆಯೋದು. ಓಕೆ, ಈಗ ಈ ಒಂದು ನಕಾರಾತ್ಮಕ ಯೋಚನೆಗಳನ್ನ ನಾವು ಬದಲಾಯಿಸ್ಬೇಕು. ಯಾಕೆ ನಾನು ಹೇಳ್ದಂಗೆ ನಾವು ಯೋಚನೆಗಳನ್ನ ಬದಲಾಯಿಸಿದ್ರೆ ನಮ್ಮ ಭಾವನೆಗಳನ್ನ ಬದಲಾಗುತ್ತೆ, ನಮ್ಮ ನಡವಳಿಕೆ ಬದಲಾಗುತ್ತೆ ಅಂತ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ಹೇಳೋದು. ಸೊ ಈ ಒಂದು ನೆಗೆಟಿವ್ ಯೋಚನೆನ ಬದಲಾಯಿಸ್ಬೇಕು ಅಂದ್ರೆ ಹೇಗೆ ಬದಲಾಯಿಸೋದು? ಸುಮ್ನೆ ಏನ್ ಯೋಚನೆ ಬಂದ್ರೂನು ಅದಕ್ಕೆ ಉಲ್ಟಾ ಹೇಳ್ಕೊಂಡ್ಬಿಡೋದಲ್ಲ. ಈಗ ನನ್ನ ಹತ್ರ ನನ್ ಹಣವಂತಾನೆ ಅಲ್ಲ ಅಂದ್ರೆ ಇಲ್ಲ ನಾ ತುಂಬಾ ಹಣವಂತ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ನಿಮ್ಮ ಹತ್ರ ಏನಿದೆ ಏನಿಲ್ಲ ಅಂತ. ಆದ್ರೆ ರಾಷನಲೈಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ತರ್ಕಬದ್ಧವಾದಂತ ಯೋಚನೆ ಬರ್ಬೇಕು, ಆಧಾರ ಇರುವಂತ ಯೋಚನೆ ಬರ್ಬೇಕು. ನಮ್ಮ ಮನ್ಸಿಗೆ ಏನೇನ್ ಯೋಚನೆ ಬರುತ್ತೋ ಎಲ್ಲಾನು ನಿಜ ಇರೋದಿಲ್ಲ, ಅದನ್ನ ನಾವು ತರ್ಕಬದ್ಧವಾಗಿ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾವು ಈ ಎವಿಡೆನ್ಸ್ ದಟ್ ಸಪೋರ್ಟ್ಸ್ ದ ಥಾಟ್ ಅಂಡ್ ಎವಿಡೆನ್ಸ್ ದಟ್ ಡಸ್ ನಾಟ್ ಸಪೋರ್ಟ್ ದ ಥಾಟ್ ಅಂತ 2 ಕಾಲಮ್ ಬರಿತೀವಿ. ಅಂದ್ರೆ ಈಗ ನಂಗೆ ಯೋಚನೆ ಬರ್ತಾ ಇದ್ರೆ, ನನ್ನ ಜೀವನದಲ್ಲಿ ಆಗಿರೋದೆಲ್ಲ ಬರೀ ನೋವೇ ಅಂತ ಯೋಚನೆ ಬರ್ತಾ ಇದ್ರೆ, ಏನು ಆಧಾರ ಇದೆ ಇದನ್ನ ಹೇಳಕ್ಕೆ? ನನ್ನ ಜೀವನದಲ್ಲಿ ಬರೀ ನೆಗೆಟಿವ್ ಆಗಿರೋದು ಹೇಳೋದಕ್ಕೆ ಏನು ಆಧಾರ ಇದೆ? ನಂಬರ್ 1, 2, 3, 4 ಅಂತ ಬರೆಯೋದು. ಅದು ಇಲ್ಲ ಅಂತ ಹೇಳಕ್ಕೆ ಏನಿದೆ ಅಂದ್ರೆ ವಿ ಆರ್ ಟ್ರೈಂಗ್ ಟು ಫೈಂಡ್ ಎವಿಡೆನ್ಸ್ ಫಾರ್ ಅಂಡ್ ಅಗೇನ್ಸ್ಟ್ ದ ಥಾಟ್. ನನ್ಗೆ ಬರ್ತಿರೋ ಯೋಚನೆ ಅದು ತರ್ಕಬದ್ಧವಾಗಿದೆಯಾ, ಅದರಲ್ಲಿ ಆಧಾರ ಇದೆಯಾ, ಅದ್ರಲ್ಲಿ ನಿಜ ಇದೆಯಾ ಅಂತ ನೋಡಕ್ಕೆ ನಾನು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಜೀವನದಲ್ಲಿ ಬರೀ ಎಲ್ಲಾ ತೊಂದರೆಗಳೇ ಆಗಿರೋದು, ಬರೀ ಕೆಟ್ಟದೇ ಆಗಿರೋದು ಅನ್ನೋದಾದ್ರೆ ಏನೇನಾಗಿದೆ ಅಂತ ಬರೆಯೋಣ. ಅದ್ರ ಜೊತೆಗೇನೆ ಏನೇನು ಕೆಟ್ಟದಾಗಿಲ್ಲ, ನನ್ನ ಜೀವನದಲ್ಲಿ ಏನೇನ್ ಚೆನ್ನಾಗ್ ಆಗಿದೆ, ಎಷ್ಟೆಷ್ಟು ಜನ ನನ್ನನ್ನ ಪ್ರೀತಿಯಿಂದ ನೋಡ್ತಾರೆ, ಗೌರವದಿಂದ ನೋಡ್ತಾರೆ, ಅಥವಾ ಬೇಡ ನನ್ ಬಗ್ಗೆ ಏನು ನೆಗೆಟಿವ್ ಫೀಲಿಂಗ್ಸ್ ಇಲ್ಲ, ನ್ಯೂಟ್ರಲ್ ಆಗಿ ಇರೋಂಥವ್ರು ಇರ್ತಾರಲ್ಲ, ಅಂಥ ಎವಿಡೆನ್ಸ್ನು ಕೂಡ ನಾನು ಬರಿತೀನಿ. ಈಗ ಎರಡನ್ನೂ ನಾನು ತಕಡಿಲ್ ತೂಗೋ ತರ ತೂಗ್ಬಿಟ್ಟು ಬರೀ ನಕಾರಾತ್ಮಕವಾಗದೆ ಅಲ್ಲ, ಅದಕ್ಕೆ ವಿರುದ್ಧವಾಗಿನೂ ಎಷ್ಟೋ ಯೋಚನೆಗಳು ಬರಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಒಂದು ಹೊಸ ಯೋಚನೆನ ನನ್ನ ಮನಸ್ಸಲ್ಲಿ ತಗೊಂಡ್ಬರ್ತೀನಿ. ಈ ಹೊಸ ಯೋಚನೆ ತರ್ಕಬದ್ಧವಾದ ಯೋಚನೆ, ಆಧಾರ ಇರೋಂತ ಯೋಚನೆ, ಲಾಜಿಕ್ ಇರೋಂತ ಯೋಚನೆ, ಅದನ್ನ ತಗೊಂಡ್ ಬಂದು ಈಗ ನನ್ನ ಭಾವನೆ ಏನಾಗಿದೆ? ಮುಂಚೆ ಬೇಜಾರಿತ್ತಲ್ಲ, ಈಗ ಬೇಜಾರು ಕಡಿಮೆ ಆಗಿದ್ಯಾ? ಇಲ್ಲ 10ರಲ್ಲಿ 8ರಷ್ಟು ಕೋಪ ಬರ್ತಾ ಇತ್ತಲ್ಲ, ಈಗ ಅದು 6ಕ್ಕೆ ಇಳ್ದಿದ್ಯಾ ಅಂತ ಲಾಸ್ಟ್ ಕಾಲಮ್ ಅಲ್ಲಿ ಬರಿತೀನಿ. ಸೊ ಇದನ್ನ ನಾನು ಥಾಟ್ ಡೈರಿ ಅಂತ ಹೇಳೋದು. ಈಗ ನಿಮ್ ಮನೆಯಲ್ಲಿ ಯಾರೋ ಮಗನೋ ಏನೋ ಹೇಳಿರ್ತಾರೆ 5 ಗಂಟೆಗೆ ಮನೆಗೆ ಬರ್ತೀನಿ ಅಂತ, 6 ಗಂಟೆ ಆದ್ರೂ ಬರೋದಿಲ್ಲ, 6:30 ಆದ್ರೂ ಬರೋದಿಲ್ಲ. ಆತಂಕ ಶುರುವಾಗತ್ತೆ ಮನಸ್ಸಲ್ಲಿ. ಏನೇನೋ ಯೋಚನೆ, ಆಕ್ಸಿಡೆಂಟ್ ಆಗ್ಬಿಟ್ಟಿರ್ಬೋದು, ಏನೋ ಆಗ್ಬಿಟ್ಟಿರ್ಬೋದು, ಯಾರೋ ಹೊಡೆದ್ಬಿಟ್ಟಿರ್ಬೋದು, ಈ ತರ ಯೋಚನೆ ಬರಕ್ ಶುರು ಆಗುತ್ತೆ. ಅದನ್ನೇ ನಾವು ಆತಂಕ ಅನ್ನೋದು. ಯಾಕೆಂದ್ರೆ ಇದು ಯಾವ್ದಕ್ಕೂ ಆಧಾರ ಇಲ್ಲದೆ, ಏನು ಲಾಜಿಕ್ ಇಲ್ಲದೆ ಬರೋಂತ ಯೋಚನೆಗಳು. ಆಗ ತುಂಬಾ ತೀವ್ರ ಆತಂಕ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮ್ನಲ್ಲಿ ಈ ತರ ಯೋಚನೆ ಮಾಡಿದ್ರೆ, ಈ ತರ ಯೋಚನೆ ಬರ್ತಾ ಇದೆಯಲ್ಲ, ಅವ್ರಿಗೇನೋ ಆಗ್ಬಾರ್ದಿರೋದು ಆಗ್ಬಿಟ್ಟಿದೆ ಅಂತ, ಅದಕ್ಕೆ ಏನ್ ಆಧಾರ ಇದೆ? ಬೇರೆ ಏನ್ ಇರಬಹುದು? ಮೇ ಬಿ ಫೋನ್ ಬಿಟ್ಬಿಟ್ಟಿರ್ಬೋದು, ಡ್ರೈವ್ ಮಾಡ್ತಾ ಇರ್ಬೋದು, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ಬೋದು, ಫೋನ್ ಸೈಲೆಂಟ್ ಹೋಗಿರ್ಬೋದು, ಇನ್ಯಾರೋ ಸ್ನೇಹಿತರು ಸಿಕ್ಕಿರ್ಬೋದು, ಇದೆಲ್ಲಾನು ಕೂಡ ಆಗಿರ್ಬೋದು. ಬರೀ ಅವ್ರಿಗೆ ಆಕ್ಸಿಡೆಂಟ್ ಆಗೋಗಿದೆ ಅನ್ನೋದೇ ಒಂದು ನೆಗೆಟಿವ್ ಥಾಟ್ ನನ್ನಲ್ಲಿ ಇಟ್ಕೋಬೇಕಾಗಿಲ್ಲ ಅಂತ ಬರ್ಸಕ್ಕೆ ಈ ಒಂದು ಎಕ್ಸರ್ಸೈಸ್ ನ ನಾವು ಮಾಡೋದು. ಆಗ ನಮ್ ಯೋಚನೆ ತರ್ಕಬದ್ಧವಾಗಿರತ್ತೆ. ಹೋಗ್ಲಿ, ಕಂಡಿಡಿಯೋಣ, ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣ, ಇಲ್ಲ ಅವ್ರ ಬಗ್ಗೆ ಗೊತ್ತಿರೋರ್ಗೆ ಕೇಳೋಣ ಏನಾಗಿದೆ ಅಂತ ಆತಂಕ ಪಡ್ಕೊಳ್ಳೋದ್ರ ಬದಲು ಲಾಜಿಕ್ ಆಗಿ ಹೇಗೆ ಯೋಚನೆ ಮಾಡ್ಬೋದು ಅನ್ನೋದನ್ನ ತರ್ಸಕ್ಕೋಸ್ಕರ ಈ ಥಾಟ್ ಡೈರಿನ ಬರಿತೀವಿ. ಒಂದು ಎಕ್ಸಾಂಪಲ್ ಕೂಡ ಬರ್ದಿದ್ದೀನಿ ನಾನು, ಕಡೆಯದಾಗಿ ನಿಮ್ಗೆ ತೋರ್ಸಕ್ಕೆ. ಈಗ ಉದಾಹರಣೆಗೆ ಸಂದರ್ಭ, ನನ್ನ ಮತ್ತು ಮಗನ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ, ಸ್ವಲ್ಪ ಕಟ್ ಆಗಿದೆ ಅದು. ಸೊ ಏನೋ ಒಂದ್ ಸಂದರ್ಭ, ನನ್ನ ಮತ್ತು ನನ್ನ ಮಗನ ನಡುವೆ ಯಾವುದೋ ಒಂದ್ ವಿಷಯಕ್ಕೆ ಭಿನ್ನಾಭಿಪ್ರಾಯ ಉಂಟಾಗಿರೋ ಸಂದರ್ಭದಲ್ಲಿ ನಂಗೆ ಏನ್ ಅನ್ಸ್ತಾ ಇದೆ?
ನಂಗೆ ಬೇಜಾರಾಗ್ತಾ ಇದೆ, ಒಂಟಿತನ ಅನ್ಸ್ತಾ ಇದೆ, ಅವ್ನು ನನ್ನ ಗೌರವಿಸ್ತಿಲ್ಲ ಅನ್ಸ್ತಾ ಇದೆ. ಇದೆಲ್ಲ ನನ್ನ ಭಾವನೆ. ಆಗ ನನ್ನ ನಕಾರಾತ್ಮಕ ಯೋಚನೆಗಳ ಬಗ್ಗೆ ಯೋಚನೆ ಮಾಡೋಣ. ಏನ್ ಯೋಚನೆ ಬರ್ತಾ ಇದೆ? ಓ, ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ನಾನೇ ಸಾಕಿರೋ ಅಂತ ಮಗ ನನ್ನನ್ನ ದೂರ ಮಾಡ್ತಾ ಇದ್ದಾನೆ ಅನ್ನೋ ಯೋಚನೆಗಳಿರ್ಬೋದು. ನಂಗೆ ಜೀವನದಲ್ಲಿ ಸಿಗೋದೆಲ್ಲ ಬರೀ ನೋವೇ, ನನ್ ಬದುಕಿಗೆ ಒಂದ್ ಅರ್ಥನೇ ಇಲ್ಲ, ಈ ತರ ಎಲ್ಲ ಯೋಚನೆಗಳು ಬರಕ್ಕೆ ಶುರುವಾಗ್ಬಿಡತ್ತೆ. ಆಗ ನನ್ನ ಯೋಚನೆಗಳಿಗೆ ಪೂರಕವಾಗಿರೋ ಅಂಶ ಏನು, ನನ್ನ ಯೋಚನೆಗಳಿಗೆ ವಿರುದ್ಧವಾಗಿರೋ ಅಂಶಗಳೇನು ಅಂತ ಕುತ್ಕೊಂಡು ನಾನು ಯೋಚನೆ ಬರೆದ್ರೆ ಆಗ ಪೂರಕವಾಗಿರೋ ಅಂಶಗಳೇನು? ಓಕೆ, ಇವತ್ತು ಏನೋ ಒಂದ್ ಭಿನ್ನಾಭಿಪ್ರಾಯ ಬಂತು, ಮಗ ನನ್ ವಿರುದ್ಧ ಮಾತಾಡ್ದ, ಅದು ಪೂರಕವಾಗಿರೋ ಅಂಶ ಇರ್ಬೋದು. ಅಥವಾ ಕೆಲವೊಂದು ಘಟನೆಗಳು ಇದಕ್ ಹಿಂದೆ ನಡೆದಿರೋಂಥದ್ದು ನನಗ್ ನೋವು ತಂದಿದೆ ಅನ್ನೋದು ನನಗ್ ಬೇಜಾರ್ ಮಾಡ್ತಿರೋ ಅಂಶ ಇರ್ಬೋದು. ಆದ್ರೆ ನಾನು ಎಲ್ಲಾದನ್ನು ಸೇರಿಸಿ ನೋಡಿದಾಗ ಮಗ ಒಬ್ನೇ ಅಲ್ಲ, ಇನ್ನು ಬೇರೆ ಎಷ್ಟೋ ಜನ ಇದ್ದಾರೆ, ಅವರೆಲ್ಲರೂ ನನ್ನನ್ನು ಇಷ್ಟಪಡ್ತಾರೆ. ಮಗನ್ ಜೊತೆ ಕೂಡ ಭಿನ್ನಾಭಿಪ್ರಾಯ ಬಂದಿರೋದು ಕೆಲವೊಂದು ವಿಷಯಗಳಲ್ಲಿ ಮಾತ್ರ, ಎಲ್ಲದರಲ್ಲೂ ಅಲ್ಲ. ಯಾವಾಗ್ಲೂ ಅಗೌರವಿಸೋದು, ಯಾವಾಗ್ಲೂ ನನ್ನನ್ನು ದೂರ ತೊಡೋದು, ಆತರ ಮಗ ಏನು ಮಾಡಿಲ್ಲ. ಸುಖಕರವಾಗಿರೋ ಅಂಶಗಳು ಕೂಡ ನನ್ನ ಜೀವನದಲ್ಲಿದೆ. ನನ್ನಿಂದ ಸಂತೋಷ ಪಡೋ ಜನರು ಕೂಡ ಎಷ್ಟೋ ಜನ ಇದ್ದಾರೆ. ಇದನ್ನೆಲ್ಲ ನಾನು ನನ್ನ ಮನಸ್ಸಿಗೆ ತಗೊಂಬರಕ್ಕೆ ಪ್ರಯತ್ನ ಪೂರ್ವಕವಾಗಿ ಟ್ರೈ ಮಾಡೋದು. ಅದಾಗದೆ ಬರೋದೆಲ್ಲ ಬರೀ ನಕಾರಾತ್ಮಕ ಯೋಚನೆಗಳು. ಈ ತರ ನಾನು ಯೋಚನೆ ಮಾಡಿದಾಗ ಎರಡನ್ನೂ ನಾನು ತಕ್ಕಡಿಲ್ ಹಾಕಿ ತೂಗಿ ಆಧಾರ ಸಹಿತವಾಗಿ ತರ್ಕಬದ್ಧವಾಗಿರೋ ಒಂದು ಯೋಚನೆ ತರ್ಬೋದು. ಹೌದು, ಕೆಲವೊಂದು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ, ಆದ್ರೆ ಎಲ್ಲದರಲ್ಲೂ ಅಲ್ಲ. ನನ್ ಬಗ್ಗೆ ಗೌರವ ಪ್ರೀತಿ ಇಟ್ಕೊಂಡಿರುವಂತಹ ಜನರು ಇದ್ದಾರೆ, ನನ್ ಮಗಾನು ಕೂಡ ಎಷ್ಟೋ ಸತಿ ನನ್ ಗೌರವಿಸಿದ್ದಾನೆ ಅನ್ನೋ ಒಂದು ತರ್ಕಬದ್ಧ ಯೋಚನೆ ಬಂದ್ರೆ ನಿಮ್ಮ ಭಾವನೆ ಕಡಿಮೆ ಬೇಜಾರಾಗ್ಬೋದು, ಸಮಾಧಾನ ಸಿಗ್ಬೋದು. ಇದನ್ನ ನಾನು ಸ್ಥೂಲವಾಗಿ ಹೇಳಿದ್ದೀನಿ. ಇದನ್ನೇ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ನಮ್ಮ ಬಿಲೀಫ್ ಸಿಸ್ಟಮ್ಸ್ ಬಗ್ಗೆ, ನಂಬಿಕೆಗಳ ಬಗ್ಗೆ, ಅದನ್ನ ಬದಲಾಯಿಸೋದ್ರ ಬಗ್ಗೆ ಎಲ್ಲ ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ಹೇಳ್ಕೊಡ್ತೀವಿ. ಇಷ್ಟಕ್ಕೆ ನನ್ನ ಪ್ರೆಸೆಂಟೇಶನ್ ಮುಗಿಸ್ತೀನಿ. ಆದ್ರೆ ನೀವು ಯಾರು ಬೇಕಾದ್ರೂ ಇದ್ರ ಬಗ್ಗೆ ಹೇಳ್ಬೋದು. People can raise any question. ಡಾಕ್ಟ್ರೇ, ನಾನು ವತ್ಸಲ ಮಾತಾಡ್ತಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡಾಗ, ಒಂದಿಷ್ಟು ಯೂಟ್ಯೂಬ್ ಅದ್ರಲ್ಲೆಲ್ಲ ನೋಡಿದಾಗ ನನಗೆ ನಿದ್ರಾಹೀನತೆಗೂ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಗೂ ಸಂಬಂಧ ಇದೆ, ಇಟ್ ಕ್ಯಾನ್ ಹೆಲ್ಪ್ ಅಂತ ನಾನು ಓದಿದೆ. ಆದ್ರೆ ಹೇಗೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ನಮ್ಮ ಹಿರಿಯ ನಾಗರಿಕರಿಗೆ ಅದೇ ಜಾಸ್ತಿ ಸಮಸ್ಯೆ. ವಿವಿಧ ಕಾರಣಗಳಿಂದ ನಮ್ ನಿದ್ರಾಹೀನತೆ ಆಗ್ತಾ ಇರುತ್ತೆ. ಕೆಲವು ಸಲ ಏನೇನೇನೇನೋ ನಕಾರಾತ್ಮಕಗಳ ಯೋಚನೆ ಜಾಸ್ತಿ ಆಗ್ಬಿಟ್ಟು ರಾತ್ರಿ ಟೈಮಲ್ಲೇ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಏನಾದ್ರೂ ಈ ಇದು CBT ಹೆಲ್ಪ್ ಆಗೋಕ್ ಸಾಧ್ಯನಾ? ಈಗ ನಿದ್ರಾಹೀನತೆಗೆ ಎಷ್ಟೋ ಕಾರಣಗಳಿರುತ್ತವೆ. ಏನೋ ಒಂದು ಆಗ ನಡೆದಿರೋ ಸಮಸ್ಯೆ ಇರ್ಬೋದು, ಅಥವಾ ಖಿನ್ನತೆ ಇರ್ಬೋದು, ಇಲ್ಲ ಇನ್ನೇನೋ ಇರ್ಬೋದು, ಚಿಂತೆ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಎಷ್ಟೋ ರೀತಿ ಕಾರಣಗಳಿರುತ್ತೆ ನಿದ್ರಾಹೀನತೆಗೆ. ಒಂದೊಂದ್ಸತಿ ನಾವು ಹಿರಿಯರಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಏನು ಅಂತ ಹೇಳ್ಕೊಳ್ಳೋ ಅಂತ ಸಮಸ್ಯೆ ಅಂತ ಏನಿರಲ್ಲ. ಈಗ ನಾವು ಕೇಳಿದ್ರೆ ನಿಮ್ ಸಮಸ್ಯೆ ಇದೆಯಾ, ಇನ್ನೇನೋ ಇದೆಯಾ ಅಂದ್ರೆ ಅಂತ ದೊಡ್ಡ ಸಮಸ್ಯೆ ಅಂತ ಅವ್ರಿಗೇನು ಇರಲ್ಲ. ಈ ನಿದ್ದೆ ಬರಲ್ಲ ಅನ್ನೋದೇ ಅವ್ರಿಗೆ ಸಮಸ್ಯೆ. ಸೊ ಏನಾಗ್ಬಿಡುತ್ತೆ, ಈಗ ಸಂಜೆ ಆಗ್ತಾ 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 ಮನಸ್ಸಲ್ಲಿ ಭಯ ಹುಟ್ಕೊಳಕ್ ಶುರು ಆಗುತ್ತೆ. ಓ, ಇವತ್ತು ರಾತ್ರಿ ಆಗ್ತಾ ಬರ್ತಾ ಇದೆ, ಇವತ್ತು ರಾತ್ರಿ ನಿದ್ದೆ ಬರುತ್ತೋ ಇಲ್ವೋ, ಎಷ್ಟ್ ನಿದ್ದೆ ಬರ್ಬೋದು, ಬರ್ದೇ ಇದ್ರೆ ನಾನು ಏನ್ ಮಾಡೋದು, ಇಡೀ ರಾತ್ರಿ ಬೇರೆಯವ್ರ ಮಲಗಿರ್ತಾರೆ, ನಾನ್ ಎಚ್ಚರಾಗಿದ್ರೆ ನಾನು ಏನ್ ಮಾಡೋದು, ಹೇಗಾದ್ರೂ ಮಾಡಿ ಮಲಗ್ಬೇಕಲ್ಲ, ಹೇಗಾದ್ರೂ ಮಾಡಿ ಈ ತರ ಅವ್ರಿಗೆ ಆತಂಕ ಸಂಜೆಯಿಂದಾನೇ ಶುರು ಆಗ್ಬಿಟ್ಟಿರುತ್ತೆ ನಿದ್ರೆ ಬಗ್ಗೆ. ನಿದ್ರೆ ಬರದೇ ಇದ್ರೆ ಏನ್ ಮಾಡ್ಲಿ, ಅದನ್ನ ನಾನು ಹೇಗ್ ತಡ್ಕೊಳ್ಳಿ, ನನ್ಗೆ ಮಾರನೇ ದಿವಸ ಏನ್ ಮಾಡ್ಲಿ, ಈ ತರ ಈ ಯೋಚನೆಗಳು ಆತಂಕಗಳಿಂದಾನೇ ನಿದ್ದೆ ಬರಲ್ಲ. ಎಷ್ಟೋ ಸತಿ ರಾತ್ರಿ ಬೇರೆ ಏನು ಸಮಸ್ಯೆ ಇಲ್ಲ ಅಂದ್ರುನು ನಂಗೆ ನಿದ್ದೆ ಬರಲ್ವಾ ಅನ್ನೋ ಹೆದರಿಕೆನಲ್ಲೇನೆ ನಿದ್ದೆ ಬರ್ತಾ ಇರಲ್ಲ. ಸೊ ಅಂತ ಟೈಮಲ್ಲೂ ಕೂಡ ನಾವು ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ಕೆಲವೊಂದು ಈ ನೆಗೆಟಿವ್ ಥಾಟ್ಸು, ನಕಾರಾತ್ಮಕವಾಗಿ ಬರೋ ಯೋಚನೆಗಳನ್ನ ಹೋಗ್ಲಾಡ್ಸಕ್ಕೆ, ಅಥವಾ ಇನ್ನೊಂದು ಕೆಲವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತದೆಲ್ಲ ಹೇಳ್ಕೊಡ್ತೀವಿ. ಅಥವಾ ಯಾವುದೋ ಒಂದು ನಿರ್ದಿಷ್ಟ ಸಮಸ್ಯೆಯಿಂದ ನಿದ್ದೆ ಬರ್ತಾ ಇಲ್ಲ ಅಂದ್ರೆ, ಅದು ಕುಟುಂಬ ಸಮಸ್ಯೆ ಇರ್ಬೋದು, ಇನ್ನೇನೋ ಹಣಕಾಸಿನ ಸಮಸ್ಯೆ, ಆಸ್ತಿ ಪಾಸ್ತಿ ಸಮಸ್ಯೆ ಏನೋ ಇರ್ಬೋದು, ಆ ವಿಷಯಗಳಿಗೂ ಕೂಡ ನಾವು ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಯಿಂದ ಸಹಾಯ ಮಾಡಕ್ಕೆ ಸಾಧ್ಯ ಆಗತ್ತೆ. ನಮಸ್ಕಾರ ಡಾಕ್ಟರ್ ಲಕ್ಷ್ಮಿ ಅವರೇ. ನಮಸ್ತೆ.
ಈ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಉಪಯೋಗಿಸ್ಕೊಂಡು ನೀವು ಡ್ರಗ್ ಫ್ರೀ ಟ್ರೀಟ್ ಕೊಡಕ್ ಆಗತ್ತಾ? ಖಿನ್ನತೆಗೆ, ಆಂಗ್ಸೈಟಿಗೆ, ಎಲ್ಲದಕ್ಕೂ ಹಾಗೆ ಮಾಡ್ಬೇಕಂದ್ರೆ ಏನ್ ಓವರ್ ಹೆಡ್ಸ್ ಇರುತ್ತೆ? ಬೆಂಗಳೂರಲ್ಲಿ ಕಾಸ್ಟ್ ಎಫೆಕ್ಟಿವ್ ಅವೆನ್ಯೂ ಎಲ್ಲಿದೆ ಇವೆಲ್ಲ ತಗೊಳಕ್? ನಾವು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ? ಆ ಮಾತ್ರೆ ಕೊಡ್ಬೇಕಾ ಅಥವಾ ಬರೀ ಥೆರಪಿನಲ್ಲೇ ಸರಿ ಮಾಡ್ಬೋದಾ ಅನ್ನೋದು ಆ ಸಮಸ್ಯೆಯ ತೀವ್ರತೆ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಎಷ್ಟು ಸಿವಿಯರ್ ಇದೆ ಅಥವಾ ಎಷ್ಟು ದಿವಸದಿಂದ ಇದೆ. ಈಗ ಯಾರೋ ಒಬ್ರು 3-4 ವರ್ಷದಿಂದಾನು ನಿದ್ದೆ ಅಂತಲ್ಲ, ಖಿನ್ನತೆಯಿಂದ ಅಥವಾ ಯಾವ್ದ್ರಿಂದಾನು ಬಳಲ್ತಾ ಇದ್ದಾರೆ, ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ, ಊಟ ಮಾಡಕ್ ಆಗ್ತಿಲ್ಲ, ಯಾವ್ದು ಕೆಲ್ಸನೇ ಮಾಡಕ್ ಆಗ್ತಿಲ್ಲ, ಅವ್ರೇನೋ ತೊಂದರೆ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು, ಆ ತರ ಎಲ್ಲ ಯೋಚನೆ ಬರ್ತಾ ಇದೆ ಅನ್ನೋಷ್ಟು ತೀವ್ರತೆ ಇರುವಾಗ ಬರೀ ಥೆರಪಿ ಅಂತ ನಾವ್ ಹೇಳೋದಿಲ್ಲ. ಆವಾಗ ಸ್ವಲ್ಪ ಮಾತ್ರೆಗಳ ಸಹಾಯನೂ ತಗೊಂಡು ಜೊತೆಗೆ ಥೆರಪಿನೂ ಮಾಡ್ಬೇಕು ಅಂತ ಹೇಳ್ತೀವಿ. ವೇರಸ್ ಮೈಲ್ಡ್ ಪ್ರಾಬ್ಲಮ್ ಇದ್ರೆ, ಅಂತ ದೊಡ್ಡ ಸಮಸ್ಯೆ ಇಲ್ಲ, ಈಗ 1-2 ವಾರದಿಂದ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಕೆಲ್ಸಗಳೆಲ್ಲ ಮಾಡ್ತಾ ಇದೀನಿ, ಆದ್ರೂ ಕೂಡ ಅವಾಗ ಮನಸ್ಸಿಗೆ ಬೇಜಾರಾಗುತ್ತೆ, ಅಳು ಬಂದ್ಬಿಡತ್ತೆ, ಒಂಟಿತನ ಕಾಡತ್ತೆ, ಈ ತರ ಸಮಸ್ಯೆಗಳು ಮೈಲ್ಡರ್ ಸಿವಿಯರಿಟಿಲಿರುವಾಗ ಮಾತ್ರೆಗಳ ಸಹಾಯ ಬೇಕಾಗಿಲ್ಲ, ಬರೀ ಕೇವಲ ಥೆರಪಿಯಿಂದಾನೇ ಗುಣ ಮಾಡ್ಬೋದು ಅನ್ನೋದು ಕೂಡ ಸಾಧ್ಯ. ಎಲ್ಲಿ ತಗೋಬಹುದು? ಸುಮಾರು ಕಡೆ ಇದೆ, ಪ್ರೈವೇಟ್ ಅಲ್ಲಿ ಇದೆ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಇದೆ, ಎಲ್ಲಾ ಮೆಡಿಕಲ್ ಕಾಲೇಜಲ್ಲೂ ಕೂಡ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಇರುತ್ತೆ. ಅಂಡ್ ಸುಮಾರಾಗಿ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಕಲಿಯುವಂತದ್ದೇನೇನೆ. ಆದ್ರಿಂದ ಹಣದ್ದು ಕಷ್ಟ ಇದೆ ಅಂತಂದ್ರೆ ಆತರ ಸ್ವಲ್ಪ ಮೆಡಿಕಲ್ ಕಾಲೇಜಸ್, ಗವರ್ಮೆಂಟ್ ಕಾಲೇಜಸ್, ಈಗ ನಿಮ್ಹ್ಯಾನ್ಸ್, ವಿಕ್ಟೋರಿಯಾ ಇಂಥ ಕಡೆ ಹೋಗ್ಬೋದು. ಇಲ್ಲ ಆರ್ಥಿಕವಾಗಿ ಅಂತ ಸಮಸ್ಯೆ ಇಲ್ಲ ಅಂದ್ರೆ ಪ್ರೈವೇಟ್ ಆಗಿ ತುಂಬಾ ಜನ ಇದ್ದಾರೆ, ಸೈಕಾಲಜಿಸ್ಟ್ ಆಗ್ಲಿ, ಸೈಕ್ಯಾಟ್ರಿಸ್ಟ್ ಆಗ್ಲಿ, ಇದನ್ನ ಪ್ರಾಕ್ಟೀಸ್ ಮಾಡುವಂತವ್ರು, ಅವ್ರ ಹತ್ರ ಕೂಡ ಹೋಗ್ಬೋದು. ಥ್ಯಾಂಕ್ ಯು ಮೇಡಮ್. ನಮ್ದೊಂದು ಕ್ವಶನ್ ಇದೆ. ಹೇಳಿ. ಮ್ಯಾಮ್, ನಮ್ದು ಕೋರ್ ಬಿಲೀಫ್ಸ್ ಅಂತಾರಲ್ಲ, ದಿಸ್ ಕೋರ್ ಬಿಲೀಫ್ಸ್ ಓವರ್ ಎ ಪೀರಿಯಡ್, ಅಂದ್ರೆ ನಮ್ದು ಅಪ್ಬ್ರಿಂಗಿಂಗ್ ಆಗ್ಲಿ, ಫ್ರಮ್ ಚೈಲ್ಡ್ಹುಡ್ ವಾಟ್ ಎಕ್ಸ್ಪೀರಿಯನ್ಸಸ್, ಇದು ಎಲ್ಲ ಡೀಪ್ ಸೀಟೆಡ್ ಇನ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಇದು ಯಾವಾಗಲೂ ನಮಗೆ ಹೆದರ್ಸ್ತಾ ಇರ್ತದೆ. ಅಂಡ್ ವೆನ್ ದೇರ್ ಇಸ್ ಆಲ್ವೇಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್. ಸೊ ಈ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು ದೇ ವಿಲ್ ನಾಟ್ ಅಲೌ ಅಸ್ ಟು ಥಿಂಕ್ ಅವರ್ ಕಾನ್ಶಿಯಸ್ ಮೈಂಡ್ ಟು ಗೋ ಹೆಡ್. ಸೊ ಇನ್ ಸಚ್ ಸಿಚುವೇಶನ್ಸ್ ಹೌ ವಿ ಕ್ಯಾನ್ ಇದು ಸಾಲ್ವ್ ಮಾಡ್ಬೋದು ಬೈ CBT ಆರ್ ಎನಿ ಅದರ್ ಥೆರಪಿ? ಅಂದ್ರೆ ನೀವ್ ಹೇಳುದು ನಿಜ. ತುಂಬಾ ಬೇರೂರ್ ಬಿಟ್ಟಿರೋಂತ ಕೆಲವು ನಂಬಿಕೆಗಳು ಚಿಕ್ಕ ವಯಸ್ಸಿಂದ ಇರೋಂತದ್ನ ಹೋಗ್ಲಾಡ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನ್ನೋದು. ಆದ್ರೆ ಓಪನ್ ಆಗಿದ್ರೆ, ಹೌದಾ ನನ್ಗೇನೋ ಕೆಲವು ನಂಬಿಕೆಗಳು, ಯೋಚನೆಗಳು ಸರಿಗಿಲ್ವಾ, ನಾನ್ ಬದಲಾಯಿಸ್ಕೋತೀನಿ ಅನ್ನೋ ಒಂದು ಆಸೆ ಇದ್ರೆ ಆವಾಗ ಖಂಡಿತ ಸಾಧ್ಯ ಆಗತ್ತೆ. ನಮ್ಗೇನಾಗ್ಬಿಡುತ್ತೆ, ಸ್ವಲ್ಪ ಹಿರಿಯರಿಗೆ ಕೌನ್ಸಿಲಿಂಗ್ ಮಾಡೋದು ಯಾಕೆ ಕಷ್ಟ ಆಗುತ್ತೆ ಅಂದ್ರೆ, ಅವರು ರಿಜಿಡ್ ಆಗಿರ್ತಾರೆ. ಅಂದ್ರೆ ನಾನು ಇಷ್ಟು ವರ್ಷ ಹಿಂಗಿದ್ದೀನಿ, ನಾ ಇರೋದ ಹಿಂಗೆ, ನಾನ್ ಈ ವಯಸ್ಸಿನಲ್ಲಿ ಬದಲಾಯಿಸ್ಕೊಳ್ಳೋದು ಬೇಕಾಗಿಲ್ಲ, ಬೇಕಾದ್ರೆ ನನ್ ಮಕ್ಳು ಬದಲಾಯಿಸ್ಕೊಳ್ಳಿ, ನನ್ ಮೊಮ್ಮಕ್ಳು ಬದಲಾಯಿಸ್ಕೊಳ್ಳಿ, ನಾನ್ ಬದಲಾಯಿಸ್ಕೊಳ್ಳೋದು ಬೇಕಿಲ್ಲ, ನಾನ್ ಇರೋದು ಹೀಗೆ ಅನ್ನೋದು ತುಂಬಾ ಒಂಥರ ಅವರು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ಹಂಗಾಗಿ ನಮ್ಗೆ ಕೌನ್ಸಿಲಿಂಗ್ ಮಾಡೋದು ಕಷ್ಟ. ಅಂಡ್ ಯೂಶುವಲ್ ಆಗಿ ನೀವು ಕೌನ್ಸಿಲಿಂಗ್ ಹೋದ್ರೆ ನಿಮ್ ವಯಸ್ಸಿಗಿಂತ ಚಿಕ್ಕವರೇ ಇರ್ಬೋದು ಕೌನ್ಸಿಲಿಂಗ್ ಮಾಡೋರು. ಆಗ ಹಿರಿಯರಿಗೆ ಏನು ಅಂದ್ರೆ, ಇವ್ರಿಗೇನ್ ಅನುಭವ ಇದೆ, ನಮ್ಗೆ ಇನ್ನೂ ಎಷ್ಟೋ ಅನುಭವ ಇದೆ ಜೀವನದಲ್ಲಿ, ಎಷ್ಟೆಷ್ಟೋ ಸಮಸ್ಯೆಗಳನ್ನ ನಾವು ನಿವಾರಿಸ್ಕೊಂಡಿದೀವಿ, ಇವ್ರೇನ್ ನಮ್ಗೆ ಉಪದೇಶ ಮಾಡೋದು, ಇವ್ರೇನ್ ನಮ್ಗೆ ಹೇಳ್ಕೊಡೋದು ಅನ್ನೋದೂನು ಕೆಲವರಲ್ಲಿ ನಾವು ನೋಡ್ತೀವಿ. ಸೊ ಅವ್ರಿಗೆ ನಾವು ಹೇಳೋದನ್ನ ಅವರು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಈ ತರ ಕೆಲವು ಸಮಸ್ಯೆಗಿಂದ ನಮ್ಗೆ ಹಿರಿಯರಿಗೆ ಕೌನ್ಸಿಲಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಅವರು ಚೆನ್ನಾಗಿ ರಿಸೀವ್ ಮಾಡಲ್ಲ, ಒಂದು ಓಪನ್ ಮೈಂಡ್ ಇಟ್ಕೊಂಡು ಕೇಳೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಯಾರು ಅದಕ್ಕೆ ಓಪನ್ ಆಗಿರ್ತಾರೋ ಅಂಥವ್ರಲ್ಲಿ ಬದಲಾವಣೆ ಸಾಧ್ಯ. ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ನಿಮ್ಗೂ ಗೊತ್ತಿರಲ್ಲ. ಈಗ ಯಾಕೆ ನಾನೊಬ್ಬ ತುಂಬಾ ಡಿಸಿಪ್ಲಿನೇರಿಯನ್ ಆಗಿ ಬೆಳ್ದಿದ್ದೀನಿ, ಇಂತಿಂತ ವಿಷಯಗಳು ಇಂತಿಂತ ಟೈಮ್ಗೆ ಹೀಗೇ ಆಗ್ಬೇಕು, ಹೀಗಾಗದೇ ಇದ್ರೆ ನನ್ಗೆ ಸರಿನೇ ಆಗಲ್ಲ ಅನ್ನೋದು ನನ್ನ ಸ್ವಭಾವ ಆದ್ರೆ ಅದು ಎಲ್ಲಿಂದ ಬಂದಿದೆ ಅಂತ ಇರ್ಬೋದು. ನಂಗೆ ಕೋಪ ಯಾಕೆ ತುಂಬಾ ಬೇಗ ಬರುತ್ತೆ ಅಂತ ಇರ್ಬೋದು, ಅಥವಾ ಇನ್ನೇನೋ ನಾನು ಯಾಕೆ ಯಾವಾಗ್ಲೂ ನನ್ ಬಗ್ಗೆನೆ ನಂದೇ ತಪ್ಪು ಅಂತ ಅನ್ಕೊಳ್ತೀನಿ ಅನ್ನೋದಿರ್ಬೋದು. ಅದೆಲ್ಲ ತುಂಬಾ ನಿಮ್ಮ ಚಿಕ್ಕ ವಯಸ್ಸು, ನಿಮ್ ತಂದೆ ತಾಯಿ, ನಿಮ್ ಕುಟುಂಬ, ನಿಮ್ಮ ಅರ್ಲಿ ಎಕ್ಸ್ಪೀರಿಯನ್ಸ್ ಅದರಿಂದ ಬಂದಿರತ್ತೆ, ಅದು ಜೆನೆಟಿಕ್ ಇಂದಾನು ಬಂದಿರ್ಬೋದು.
ಸೊ ಅದನ್ನ ನಾವು ಥೆರಪಿನಲ್ಲಿ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀವಿ. ನಿಮ್ ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡು, ಬಾಲ್ಯದಿಂದ ನಿಮ್ ಬಗ್ಗೆ ತಿಳ್ಕೊಂಡು, ವ್ಯಕ್ತಿಯಾಗಿ ನೀವೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಯಾಕೆ ಹೀಗಾಗಿರ್ಬೋದು ಅಂತ ನಾವು ಅರ್ಥ ಮಾಡಿಸ್ತೀವಿ. ಅದನ್ನ ಒಪ್ಕೊಂಡ್ರೆ ಇವತ್ತು ನನ್ ಕೆಲವು ಯೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ ನನ್ ಜೀವನ ಚೆನ್ನಾಗಿರುತ್ತೇನೋ ಅನ್ನೋದು ನಿಮ್ಗೂ ಅನ್ಸಿದ್ರೆ ಖಂಡಿತ ಕೆಲವು ಬದಲಾವಣೆಗಳನ್ನ ತಗೊಂಡ್ ಬರ್ಬೋದು. ಇಲ್ಲಾಂದ್ರೆ ಸುಮಾರು ಜನಕ್ಕೆ ಏನಾಗುತ್ತೆ, ಬದಲಾವಣೆಗಳನ್ನ ಅವರು ಬರೀ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಮಗ ಬದಲಾಗ್ಲಿ, ಸೊಸೆ ಬದಲಾಗ್ಲಿ, ಮೊಮ್ಮಕ್ಳು ಬದಲಾಗ್ಲಿ, ನಮ್ನ ಅರ್ಥ ಮಾಡ್ಕೊಳ್ಳಿ ಅಂತ. ನಿಜ, ಅವರು ನಿಮ್ಮನ್ನ ಅರ್ಥ ಮಾಡ್ಕೋಬೇಕಿಲ್ಲ ಅಂತ ಅಲ್ಲ, ಆದ್ರೆ ನಿಮ್ಮಿಂದಾನು ಕೆಲವು ಬದಲಾವಣೆಗಳು ಬರ್ಬೋದಾ ಅನ್ನೋದನ್ನ ಒಪ್ಕೊಳ್ಳೋ ಅಂತ ಮನ್ಸಿದ್ರೆ ಖಂಡಿತ ಬದಲಾಗಕ್ಕೆ ಚಾನ್ಸ್ ಇದೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಬೇರೆ ಯಾವ್ದಾದ್ರು ಕ್ವಶನ್ಸ್ ಇದಾ? ಪ್ಲೀಸ್ ಟೆಲ್ ಅಸ್ ಅಬೌಟ್ ಆಸರೆ. ಆಸರೆ ಅನ್ನೋದು ನನ್ನ ಕ್ಲಿನಿಕ್ ಗಿರಿನಗರದಲ್ಲಿದೆ. ಬೇರೆ ಏನ್ ಹೇಳ್ಬೇಕು ನಾನು? ನಿಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗತ್ತೆ, ನೀವು ಆಸರೆ ನ್ಯೂರೋಸೈಕಾಟ್ರಿಕ್ ಸೆಂಟರ್ ಅಂತ ಹುಡುಕಿದ್ರೆ ಸಿಗತ್ತೆ ಖಂಡಿತ. ನಾನು ಲೇಟ್ ಆಗಿ ಜಾಯಿನ್ ಆದೆ. ಸೊ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂದ್ರೆ ಲೈಕ್ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತಾ ಥೆರಪಿ ಅನ್ನೋದು ಯಾವ ತರ ಸ್ಟಾರ್ಟ್ ಆಗುತ್ತೆ, ಯಾವ ತರ ಮಾಡ್ಬೋದು ಅಂತ ಬ್ರೀಫ್ ಆಗಿ? ಮತ್ತೆ ಅದಕ್ಕೆ ಸಮಯ ಇದೆಯಾ ನಾನು ತಿರ್ಗಾ ಹೇಳೋದಿಕ್ಕೆ, ಅಥವಾ ನಿಮ್ದೇನಾದ್ರು ರೆಕಾರ್ಡಿಂಗ್ ಇದೆಯಾ ಅವ್ರಿಗೆ ಕೊಡೋದಿಕ್ಕೆ? ರೆಕಾರ್ಡಿಂಗ್ ಬರುತ್ತೆ ಯೂಟ್ಯೂಬ್ within next by next I mean another 2 days maximum it will be uploaded in the YouTube. ಅಲ್ಲೇ ಇದೆ, ಅದೆಲ್ಲೇ ಇದೆ. ಬೇಕಂದ್ರೆ ಸ್ವಲ್ಪ ಕ್ವಿಕ್ ಹೆಲ್ಪ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಮಾಡಿಮ್ಮ. ಟೈಮ್ ಇದೆ. ಓಕೆ. ಸೊ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅನ್ನೋದು ಸ್ಥೂಲವಾಗಿ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಳ್ಳುವಂತ ಥೆರಪಿ ಅಂತ. ನಮ್ಮ ಯೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ ನಮ್ಮ ಭಾವನೆಗಳು ಬದಲಾಗತ್ವೆ, ನಮ್ ನಡವಳಿಕೆ ಬದಲಾಗತ್ತೆ, ನಮ್ ಏನ್ ಸಮಸ್ಯೆ ಕೊರಿತಾ ಇದೆಯೋ ಅದರಿಂದ ನಾವು ಹೊರಗ್ ಬರಕ್ಕೆ ಸಾಧ್ಯ ಆಗತ್ತೆ ಅನ್ನೋದೇ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ. ದ ಇಂಪಾರ್ಟೆನ್ಸ್ ಇಸ್ ಆನ್ ಥಾಟ್ಸ್ ಈ ಫಾರ್ಮ್ ಆಫ್ ಥೆರಪಿನಲ್ಲಿ. ಈಗ ಎಷ್ಟೋ ತರ ಬೇರೆ ತರ ಥೆರಪಿಗಳು ಇರುತ್ತೆ. ಎಮೋಷನ್ ಫೋಕಸ್ ಥೆರಪಿ ಅಂತ ಇರುತ್ತೆ, ಅದರಲ್ಲಿ ಭಾವನೆಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇಂಟರ್ ಪರ್ಸನಲ್ ಥೆರಪಿ ಅಂತ ಇರುತ್ತೆ, ಅದರಲ್ಲಿ ಸಂಬಂಧಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗೆ ಆ ತರ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ನಾವು ಯೋಚನೆಗಳ ಮೇಲೆ ಫೋಕಸ್ ಮಾಡ್ತೀವಿ. ನಮ್ಗೆ ಅಂದ್ರೆ ಮ್ಯಾಮ್ ಇವಾಗ ನೆಗೆಟಿವ್ ಥಾಟ್ಸ್ ಇರೋದನ್ನ ವಿಲ್ ಟ್ರೈ ಟು ಕನ್ವರ್ಟ್ ಇಟ್ ಟು ಪಾಸಿಟಿವ್ ಥಾಟ್ಸ್ ಅಲ್ವಾ ಬೇಸಿಕಲಿ? ಹೌದು. ಅಂದ್ರೆ ನೆಗೆಟಿವ್ ಪಾಸಿಟಿವ್ ಅಂತ ಹೇಳಕ್ಕಿಂತ ಇರ್ರಾಷನಲ್ ರ್ಯಾಷನಲ್ ಅಂತ ಹೇಳೋದು ಸೂಕ್ತ. ಅಂದ್ರೆ ಇಲ್ಲಾಜಿಕಲ್ ಥಾಟ್ಸ್, ಲಾಜಿಕ್ಕೆ ಇಲ್ದೇ ಇರೋ ಅಂತ ಯೋಚನೆಗಳನ್ನ ಆಧಾರ ಇರೋಂತ ಯೋಚನೆಗಳಿಗೆ ಕನ್ವರ್ಟ್ ಮಾಡೋದು. ನೆಗೆಟಿವ್ ಪಾಸಿಟಿವ್ ಅಂತ ಸಾಮಾನ್ಯ ಭಾಷೆನಲ್ಲಿ ಹೇಳ್ತೀವಿ, ಆದ್ರೆ ಆಕ್ಚುಯಲ್ ಆಗಿ ನೋಡಿದ್ರೆ ಸುಮ್ನೆ ನೆಗೆಟಿವ್ನೆಲ್ಲ ಉಲ್ಟಾ ಹೇಳ್ಕೊಂಡ್ಬಿಟ್ಟು ಪಾಸಿಟಿವ್ ಅಂತ ಅನ್ಕೊಳ್ಳೋದು ತರ ಅಲ್ಲ. ಆಧಾರ ಇರ್ಬೇಕು ಅಂತ. ಈಗ ನಾನು ನಾಳೆ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳಿದ್ರೆ ಅದಕ್ಕೇನ್ ಆಧಾರ ಇದೆ? ಏನು ಆಧಾರ ಇಲ್ಲ. ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ನೋ ತರ. ಹಾಗೇನೆ ಎಷ್ಟೋ ಸತಿ ನಮ್ ಯೋಚನೆಗಳು ಕೂಡ ಬರೋದು, ಅಯ್ಯೋ ನಾನ್ ನಾಳೆ ಸತ್ತು ಹೋಗ್ತೀನಿ. ಏನು ಆಧಾರ ಇರಲ್ಲ, ಯಾಕೆ ಸತ್ತು ಹೋಗ್ತೀನಿ, ನಂಗೆ ಏನಾಗಿದೆ, ನನ್ ಕಂಡೀಷನ್ ಏನು, ದೇಹಕ್ಕೆ ಅಂತದ್ ಪ್ರಾಬ್ಲಮ್ ಇದೆಯಾ ಇಲ್ವಾ, ಅದೆಲ್ಲ ಏನು ಬರ್ತಾ ಇರಲ್ಲ. ಸುಮ್ನೆ ಮೈಂಡ್ಗೆ ಇವತ್ತೇನೋ ಕೆಟ್ಟದಾಗ್ಬೋದು, ಯಾವ್ದೋ ಇಂಟರ್ವ್ಯೂಗೆ ಹೋಗ್ತಾ ಇದೀನಿ, ಈ ಇಂಟರ್ವ್ಯೂ ನಂಗೆ ಸಿಗೋದಿಲ್ಲ, ನಂಗೆ ದಾರಿನಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ನನ್ ಸತ್ತೋಗ್ಬಿಡ್ಬೋದು, ನನ್ ತಂದೆ ತಾಯಿಗೆ ಏನೋ ಆಗ್ಬಿಡ್ಬೋದು, ಈ ತರ ಥಾಟ್ಸ್ ಬರ್ತಾ ಇರುತ್ತೆ. ಅಂದ್ರೆ ಇದ್ಯಾವ್ದಕ್ಕೂ ಲಾಜಿಕ್ಕೇ ಇಲ್ಲ. ಸೊ ಅದನ್ನ ನಾವು ವಿ ಬ್ರಿಂಗ್ ಇಟ್ ಡೌನ್ ಟು ಏನ್ ಆಧಾರ ಇದೆ ಈ ತರ ನಿಂಗೆ ಯೋಚನೆ ಮಾಡೋದಕ್ಕೆ ಅಂತ ಕನ್ವರ್ಟ್ ಮಾಡ್ತೀವಿ. ಅದನ್ನೇ ನಾವು ರ್ಯಾಷನಲೈಸೇಷನ್ ಆಫ್ ಥಾಟ್ ಅಂತ ಹೇಳೋದು, ಅಥವಾ ತರ್ಕಬದ್ಧವಾದ ಯೋಚನೆ ಅಂತ ಹೇಳೋದು. ಅದನ್ನ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ಮಾಡ್ತೀವಿ. ಡಾಕ್ಟ್ರೆ, ಫಿಸಿಯೋಥೆರಪಿ ಈ ಎಷ್ಟು ಥೆರಪಿಗಳು ವೆರೈಟಿಗಳಿದಾವೆ, ಫಿಸಿಯೋಕ್ಕೂ ಈ ಮೆಂಟಲ್ ಥೆರಪಿಗೂ ಒಂದ್ ಸ್ವಲ್ಪ ಲಿಂಕ್ ಮಾಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಕಾಣುತ್ತೆ ನಮ್ಮ ಮೆಂಬರ್ಸ್ಗೆ. ಪ್ಲೀಸ್ ಸ್ವಲ್ಪ ಇರಿ ಸರ್, ಡಾಕ್ಟರ್ ಫಿನಿಶ್ ಮಾಡ್ಬೇಕು ಸರ್. ಅವ್ರು ಫಸ್ಟ್ ತೇಜಸ್ವಿನಿ ಅವ್ರ ಕ್ವಶನ್ ಅವ್ರು ಫಿನಿಶ್ ಮಾಡಿದ್ದಾರೆ, ಆಮೇಲೆ ನೆಕ್ಸ್ಟ್ ಕ್ವಶನ್ ಮಾಡಿ ಸರ್. ಪ್ಲೀಸ್ ಗೋ ಅಹೆಡ್ ಮೇಡಮ್, ಪ್ಲೀಸ್. ಓಕೆ. ಇಲ್ಲ, ನಾನು ಮುಂಚಿನ ಪ್ರಶ್ನೆಗೆ ಹೇಳಿದೀನಿ ಅನ್ಸತ್ತೆ.
ನೀವು ರೆಕಾರ್ಡಿಂಗ್ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ನಾನು ತೋರಿಸಿದೀನಿ ಯಾವ ತರ ನೀವು ಯೋಚನೆಗಳನ್ನ ಬದಲಾಯಿಸ್ಕೋಬಹುದು, ಯಾವ ತರ ಒಂದು ಥಾಟ್ ಡೈರಿ ಅಂತ ಬರಿಬಹುದು ಅಂತೆಲ್ಲ. ಸೊ ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ. ಈಗ ಕೇಳಿದ ಪ್ರಶ್ನೆಗೆ, ಈಗ ಫಿಸಿಯೋಥೆರಪಿ ಅನ್ನೋದು ನಿಮ್ಮ ದೇಹಕ್ಕೆ ಮಾಡೋ ಎಕ್ಸರ್ಸೈಸ್ ತರ ತಾನೆ. ಬೆನ್ನು ನೋವಿದೆ, ಕೈ ನೋವಿದೆ, ಮೂಳೆ ನೋವಿದೆ, ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ, ಅದು ಫಿಸಿಯೋಥೆರಪಿ. ಅಂದ್ರೆ ವಿತೌಟ್ ಮೆಡಿಸಿನ್ಸ್, ದೇಹಕ್ಕೆ ಏನು ಔಷಧಿ ಕೊಡದೇನೆ ಹೇಗೆ ನೀವು ಕೆಲವೊಂದು ಎಕ್ಸರ್ಸೈಸ್ ಮೂಲಕ, ಕೆಲವೊಂದು ವ್ಯಾಯಾಮ ಮಾಡ್ಕೋ ಮೂಲಕ ಹೇಗೆ ಅದ್ ನೋವನ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದು. ಅದೇ ತರ ಸೈಕೋಥೆರಪಿ ಕೂಡ, ಅಂದ್ರೆ ದೇಹಕ್ಕೆ ಯಾವುದೇ ಕೆಮಿಕಲ್ ಹಾಕದೆ ನನ್ನ ಮನಸ್ಸಿಗೆ ಎಕ್ಸರ್ಸೈಸ್ ಕೊಡೋದು. ಕೆಲವೆಲ್ಲ ನನ್ನ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನ ಯೋಚನೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ನನ್ನ ವ್ಯಕ್ತಿತ್ವದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು. ಯಾಕೆ ನಂಗೆ ಜೆಲಸಿ ಆಗುತ್ತೆ, ಯಾಕೆ ಕೆಲವರು ನೋಡಿದ್ರೆ ಹೊಟ್ಟೆ ಕೆಚ್ಚಾಗತ್ತೆ, ಯಾಕೆ ನಂಗೆ ಕೆಲವ್ರು ನೋಡಿದ್ರೆ ಕೋಪ ಬರುತ್ತೆ, ಯಾಕೆ ಕೆಲವರಿಂದ ದೂರ ಇರ್ಬೇಕು ಅನ್ಸುತ್ತೆ, ಯಾಕೆ ಕೆಲವ್ರಿಗೆ ಹತ್ರ ಇರ್ಬೇಕು ಅನ್ಸುತ್ತೆ. ಈ ತರ ಕೆಲವೊಂದು ಎಕ್ಸರ್ಸೈಸ್ ನನ್ನ ಮನಸ್ಸಿಗೆ ಕೊಟ್ಟು ಅದರಿಂದ ನನ್ನ ನಕಾರಾತ್ಮಕ ಭಾವನೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಸೈಕೋಥೆರಪಿ ಆಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟ್ರೇ, ಈ CBT ನಲ್ಲಿ ನೀವು ಹಿಪ್ನಾಸಿಸ್ ಅನ್ನು ಉಪಯೋಗಿಸ್ತೀರಾ ಅಥವಾ ಅದ ಇಲ್ಲದೇನೆ ಮಾಡ್ತೀರಾ? ಇಲ್ಲ, ಹಿಪ್ನೋಸಿಸ್ ಅಂತೆಲ್ಲ ಏನು ಯೂಸ್ ಮಾಡಲ್ಲ. ಅದು ಬೇರೆ, ಕಂಪ್ಲೀಟ್ಲಿ ಬೇರೆ ಫಾರ್ಮ್ ಆಫ್ ಥೆರಪಿ ಅದು. ಹಿಪ್ನೋಸಿಸ್ ಅಲ್ಲಿ ಸ್ವಲ್ಪ ನಿಮ್ಮ ಮನಸ್ಸನ್ನ ಒಂದು ಸಬ್ ಕಾನ್ಶಿಯಸ್ ಲೆವೆಲ್ಗೆ ತಗೊಂಡು ಹೋಗೋದು, ಸಜೆಷನ್ ಕೊಡೋದು, ಆ ಸಜೆಷನ್ ನ ನೀವು ತಗೊಳ್ಳೋದು, ಆ ತರ ಅದು. CBT ಅನ್ನೋದು ಆ ತರದಲ್ಲ. CBT ಅನ್ನೋದು ತುಂಬಾ ಪ್ರೆಸೆಂಟ್ ಬಗ್ಗೆ ಮಾತಾಡೋಂತ ಥೆರಪಿ ಅದು. ಓಕೆ, ನಿನ್ ಹಳೇದಾಗಿರ್ಬೋದು, ಅದಾಗಿರ್ಬೋದು, ಎಲ್ಲ ಅರ್ಥ ಮಾಡ್ಕೋತೀವಿ ನಾವು. ಇವತ್ತು ನಾನು ಏನ್ ಮಾಡ್ಲಿ, ಈ ಸಮಸ್ಯೆನ ನಾನು ಏನ್ ಮಾಡ್ಲಿ, ಈ ಯೋಚನೆನ ಹೇಗೆ ಹೋಗಿಸ್ಕೊಳ್ಳಿ ಅಂತ ಮಾಡೋಂತ ಥೆರಪಿ. ಅದು ಬಹಳಷ್ಟು ನಿಮ್ಮ ಪ್ರಯತ್ನದಿಂದಾನೇ ಆಗುವಂಥದ್ದು. ನಾವು ಗೈಡ್ ಮಾಡ್ಬೋದು, ಹೇಳ್ಕೊಡ್ಬೋದು, ಈ ತರ ಮಾಡಿ, ಈ ತರ ಯೋಚನೆ ಮಾಡಿ ಅಂತ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡೋದು, ಅದನ್ನ ತರಿಸ್ಕೊಳ್ಳೋದು, ಅದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ. ಥ್ಯಾಂಕ್ ಯು ಡಾಕ್ಟರ್. ಬೇರೆ ಏನಾದ್ರು ಕ್ವಶನ್ ಇದ್ದ? Doctor, number of, I mean, if you look at the chat box, lots of appreciation is there, doctor. ತುಂಬಾ ಜನ appreciate ಮಾಡಿದ್ದಾರೆ. Thank you for that. Thank you. Because nobody is asking any question, I am now asking a question, doctor. So, just, I mean, in about 5 minutes time, what is the takeaway that you are talking about today in today's presentation? What is that the people can take in? Can't take on. ಅದೇ ರೈಟ್. ಟೇಕ್ ಅವೇ ಒಂದು ಎಂಟೈರ್ ಕೌನ್ಸಿಲಿಂಗ್ ಬಗ್ಗೆ ಇರುವಂತ ನಿಮ್ಮ ಒಂದು ಅಭಿಪ್ರಾಯನು ಇದರಿಂದ ಬದಲಾಗತ್ತಾ ಅಂತ ನಾನು ಇಷ್ಟಪಡ್ತೀನಿ. ಅಂದ್ರೆ ನಾ ಹೇಳ್ದಂಗೆ ಎಷ್ಟೋ ಜನ ಕೌನ್ಸಿಲಿಂಗ್ ಹೋಗ್ಬೇಕು ಅಂದ್ರೇನೆ ಒಂದೇನೋ ಅದ್ರ ಬಗ್ಗೆ ಸ್ಟಿಗ್ಮಾ, ಏನೋ ಕೀಳರಿಮೆ, ಅದಕ್ಕೆ ಯಾಕತ್ರ ಹೋಗ್ಬೇಕು ಮಾಡ್ಬೇಕು ಆ ತರದಿರತ್ತೆ. ಅದ್ರಲ್ಲೂ ಹಿರಿಯರಿಗೆ ನಾ ಹೇಳ್ದೆ ಅಲ್ಲ, ನಮ್ಗೆ ಎಷ್ಟೊಂದು ಅನುಭವ ಇದೆ, ನಮ್ಗೆ ಎಷ್ಟೊಂದು ತಿಳುವಳಿಕೆ ಇದೆ, ಏನೇನೋ ಸಂಕಷ್ಟಗಳನ್ನ ಎದುರಿಸ್ಕೊಂಡು ಬಂದಿದೀವಿ ಇಷ್ಟು ವಯಸ್ಸಾಗಿ. ಈಗ ಹೋಗ್ಬಿಟ್ಟು ನಾನು ಯಾಕೆ ಯಾರ ಹತ್ರನೋ ಮಾತಾಡ್ಬೇಕು, ಯಾಕೆ ನಾನು ಯಾರೋ ಚಿಕ್ಕವ್ರ ಹತ್ರ ಮಾತಾಡ್ಬೇಕು, ಈ ತರದ್ ಇರುತ್ತಲ್ಲ, ಅದನ್ನ ನಿಮ್ ಮನ್ಸಿಂದ ತೆಗೆದು ಹಾಕಿದ್ರೇನೆ ಬಹಳ ಸಹಾಯ ಆಗತ್ತೆ. ಯಾಕೆಂದ್ರೆ ಇದೊಂದು ಎಕ್ಸ್ಪರ್ಟೀಸ್. ಇದು ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಅದು ಬೇರೆ. ನಾನು ನನ್ನ ಜೀವನದ ಅನುಭವಗಳಿಂದ ಬಂದು ನಿಮ್ಗೆ ಹೇಳೋದಲ್ಲ, ನಾನು ಅದನ್ನ ಓದಿ ಕಲ್ತ್ಕೊಂಡು ಅದರಲ್ಲಿ ಪರಿಣಿತಿ ಪಡೆದು ಹೇಳುವಂಥದ್ದು. ಸೊ ವಯಸ್ಸಿಗೆ ಇದಕ್ಕೆ ಸಂಬಂಧ ಇರೋದಿಲ್ಲ. ನೀವ್ ಹೇಗೆ ಬೇರೆ ಯಾರೋ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಹೋಗ್ತೀರಾ, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀರಾ, ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿರೋರ ಹತ್ರ ಹೋಗ್ತೀರಲ್ಲ, ಯಾಕಂದ್ರೆ ಅವ್ರು ಆ ವಿಷಯದಲ್ಲಿ ಓದಿ ಪರಿಣಿತಿ ತಗೊಂಡಿದ್ದಾರೆ ಅನ್ನೋದ್ರಿಂದ. ಅದೇ ತರ ಥೆರಪಿ ಕೂಡ. ಸೊ ಮನಸ್ಸನ್ನ ಸ್ವಲ್ಪ ಓಪನ್ ಆಗಿ ಇಟ್ಕೊಳ್ಳೋದು ಬಹಳ ಒಳ್ಳೇದು. ಅದು ಒಂದು ಫಸ್ಟ್ ಒನ್. ಸಮಸ್ಯೆ ಇದ್ರೆ ಸಹಾಯ ತಗೊಳ್ಳೋಣ, ಏನಾಗತ್ತೆ, ಅದ್ರಲ್ಲಿ ಏನಿದೆ. ಎಲ್ಲಾರ್ಗು ಸಮಸ್ಯೆ ಬರುತ್ತೆ. ಎಲ್ಲಾರು ಯಾವ್ದೋ ಒಂದ್ ಟೈಮ್ ನಲ್ಲಿ ಒಂದ್ ಸಮಸ್ಯೆನ ಚೆನ್ನಾಗಿ ನಿವಾರಿಸಿರ್ತೀವಿ, ಯಾವ್ದೋ ಒಂದ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಇದೆಲ್ಲ ಎಲ್ಲಾರ್ಗು ಆಗುವಂತದ್ದೇ. ನೋಡೋಣ, ನನ್ಗೂ ಇನ್ನೊಂದ್ ಯಾರೋ ಒಬ್ರು ಬೇರೆ ಒಪಿನಿಯನ್ ಕೊಡ್ತಾರೇನೋ ಅಂತ ಓಪನ್ ಆಗಿ ಮನ್ಸಿಟ್ಕೊಂಡು ಹೋಗೋದು, ಅದು ಬಹಳ ಮುಖ್ಯ. ಈ ಸ್ಪೆಸಿಫಿಕ್ ಆಗಿ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಬಗ್ಗೆ ಟೇಕ್ ಅವೇ ಅಂತ ಹೇಳೋದಾದ್ರೆ, ನಾ ಹೇಳ್ದಂಗೆ ತುಂಬಾ ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ತುಂಬಾ ನಿಕಟವಾದ ಸಂಬಂಧ ಇದೆ. ಹಾಗೇನೆ ಮನಸ್ಸು ಒಳಗಡೆನೂ ಕೂಡ ನಮ್ಮನ್ನ ನಾವ್ ಹೇಗ್ ನಡ್ಕೋತೀವಿ, ನಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದಕ್ಕೂ, ನಾವ್ ಏನ್ ತರ ಯೋಚನೆ ಮಾಡ್ತೀವಿ ಅನ್ನೋಕ್ಕೂ, ಏನ್ ತರ ಫೀಲ್ ಮಾಡ್ತೀವಿ, ಇದಕ್ಕೆಲ್ಲ ತುಂಬಾ ಹತ್ರದ ಸಂಬಂಧ ಇದೆ.
ಆದ್ರಿಂದ ನನ್ನ ಯೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ, ನನ್ನ ಆಟಿಟ್ಯೂಡ್ಸ್ ಬದಲಾಯಿಸ್ಕೊಂಡ್ರೆ, ಈಗ ಎಷ್ಟೋ ಉದಾಹರಣೆ ಕೊಟ್ಟಿದ್ದೀನಿ, ಉದಾಹರಣೆ ಮೂಲಕ ಅರ್ಥ ಆಗ್ಬೋದು ಅಂತ ನಾನು ಅನ್ಕೊಳ್ಳೋದು. ಈಗ ನೀವ್ ಯಾವ್ದೋ ಒಂದ್ ಪದ್ಧತಿ ಫಾಲೋ ಮಾಡ್ಕೊಂಡ್ ಬಂದಿರ್ತೀರಾ ನಿಮ್ ಮನೆಯಲ್ಲಿ. ಈಗ ಸೊಸೆ ಬರ್ತಾರೆ, ಅವರು ಆ ಪದ್ಧತಿ ಫಾಲೋ ಮಾಡೋದಿಲ್ಲ. ಸರಿ, ನಿಮ್ಮ ಮನಸ್ಸಿಗೆ ಹರ್ಟ್ ಆಗ್ತಾ ಇರುತ್ತೆ. ಅವ್ರು ನಮ್ಮನೆ ಫಾಲೋ ಮಾಡ್ತಾ ಇಲ್ಲ. ಬೇಜಾರು, ದಿನಾ ಡಿಸಪಾಯಿಂಟ್ಮೆಂಟ್, ದಿನಾ ನಿರಾಸೆ, ಈ ತರ. ಇಂಥ ಸಂದರ್ಭದಲ್ಲಿ ಏನು ನನ್ಗೆ ಬೇಜಾರಾಗ್ತಾ ಇದೆ, ನನ್ನ ಯೋಚನೆ ಏನು, ಅದನ್ನ ನಾ ಏನಾದ್ರೂ ಬದಲಾಯಿಸ್ಕೋಬೋದಾ? ಇದೇ ತರ ನಡಿಬೇಕು ಅಂತ ಅನ್ಕೊಳ್ತಾ ಇದೀನಲ್ಲ, ಅದನ್ನ ನಾನು ಬದಲಾಯಿಸ್ಕೋಬೋದಾ? ನನ್ಗೆ ಹೇಗ್ ಬೇಕೋ ಹಾಗಿರೋಣ, ಇನ್ನೊಬ್ರಿಗೆ ಹೆಂಗ್ ಬೇಕೋ ಹಾಗಿರ್ಲಿ ಅಂತ ನಾನು ಚೇಂಜ್ ಮಾಡ್ಕೊಂಡ್ರೆ ನನ್ನ ಜೀವನದಲ್ಲಿ ನೆಮ್ಮದಿ ಬರುತ್ತಾ ಅಂತ ಒಂದು ಸ್ಮಾಲ್ ಆಟಿಟ್ಯೂಡ್ ಚೇಂಜ್ ನೀವು ತಗೊಂಡ್ಬರಕ್ಕೆ ಸಾಧ್ಯನಾ ಅನ್ನೋದು ಈ ಥೆರಪಿಗಳಲ್ಲಿ ನಾವು ನಿಮ್ಗೆ ಅಡ್ವೈಸ್ ಮಾಡ್ತೀವಿ ಅಂತಲ್ಲ, ಹೀಗ್ ಮಾಡ್ಬೋದಾ ನೋಡಿ, ಯೋಚನೆ ಮಾಡಿ ಅಂತ ಒಂದು ಆಪ್ಷನ್ ಕೊಡ್ತೀವಿ ಅಷ್ಟೇ. ಅದನ್ನ ಕೆಲವ್ರು ತಗೋತಾರೆ, ಕೆಲವ್ರು ತಗೊಳ್ಳೋದಿಲ್ಲ. ಬಟ್ ದಿಸ್ ಇಸ್ ದಿ ಎಸೆನ್ಸ್ ಆಫ್ ಥೆರಪಿ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ. ಯಾಕೆ ನಮ್ಮ ನಂಬಿಕೆಗಳಲ್ಲಿ, ನಮ್ಮ ಯೋಚನೆಗಳ ರೀತಿಗಳಲ್ಲಿ ಸ್ವಲ್ಪ ಬದಲಾವಣೆ ತಗೊಂಡ್ಬರುವಂತ ಒಂದು ಪದ್ಧತಿ ಅಷ್ಟೇ. ಅದರಿಂದ ಎಷ್ಟೋ ಬದಲಾವಣೆಗಳು ಬೇರೆ ರೀತಿನಲ್ಲಿ ಆಗತ್ತೆ. ಮೇಡಮ್, ಅಡಿಕ್ಷನ್ ಅಲ್ಲಿ ವರ್ಕ್ ಆಗತ್ತಾ ಇದು? ಅಡಿಕ್ಷನ್ ಅಲ್ಲಿ ಸ್ವಲ್ಪ ಬೇರೆ ತರ, ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರ್ ಅಲ್ಲೂ ಯೂಸ್ ಮಾಡ್ತೀವಿ, ಆದ್ರೆ ಸ್ವಲ್ಪ ಬೇರೆ ತರ. ಈಗ ಯಾರೋ ಕುಡಿತಾ ಇದ್ದಾರೆ ಅಂದ್ರೆ ಕುಡಿತದಿಂದ ಆಗುವಂತ, ಅವ್ರಿಗೆ ಆಗ್ತಿರೋಂತ ಒಳ್ಳೇದೇನು, ಅವ್ರ ಜೀವನದಲ್ಲಿ ಏನೇನ್ ಒಳ್ಳೇದಾಗ್ತಾ ಇದೆ ಕುಡಿತ ಮಾಡೋದ್ರಿಂದ, ಏನೇನ್ ಕೆಟ್ಟದಾಗ್ತಾ ಇದೆ, ಅದನ್ನೆಲ್ಲ ಅವರು ತೂಗಿ ನೋಡ್ಬೋದಾ? ಅಂದ್ರೆ ಅವರಿಂದಾನೇ ಬರ್ಬೇಕು. ಈ ಅಡಿಕ್ಷನಲ್ ಎಲ್ಲ ಏನು ಅಂದ್ರೆ ಬೇರೆಯವರ ಫೋರ್ಸ್ ಇಂದ ಇದ್ಯಾವ್ದು ಸರಿ ಹೋಗುವಂತದಲ್ಲ, ಅವರ ಮನಸ್ಸಲ್ಲೇ ಬರ್ಬೇಕು, ನಾನು ಇದನ್ನ ಬಿಡ್ಬೇಕು ಅಂತ. ಅವಾಗಷ್ಟೇ ನಾವು ಸಹಾಯ ಮಾಡಕ್ಕಾಗೋದು. ಸೊ ಆ ತರ ಕೆಲವು ಪ್ರಾಬ್ಲಮ್ ಸಾಲ್ವಿಂಗ್, ಮೋಟಿವೇಶನ್ ಇನ್ಕ್ರೀಸ್ ಮಾಡಕ್ಕೆ ಅಂತ ಕೆಲವು ಟೆಕ್ನಿಕ್ಸ್ ನ ನಾವು ಯೂಸ್ ಮಾಡ್ತೀವಿ ಅಡಿಕ್ಷನ್ ಅಲ್ಲಿ. ಥ್ಯಾಂಕ್ ಯು. But finally, I mean, do you give any medicine also when doing this? Because you are using the word therapy. Therapy use ಮಾಡ್ತಾ ಇದ್ದಿದೆ. Therapy means any medicine is also there, only counseling. ಇಲ್ಲ ಸರ್, ಸೈಕಲಾಜಿಕಲ್ ಥೆರಪಿ ಅಂದ್ರೆ ಅದು ಬರೀ ಕೌನ್ಸಿಲಿಂಗ್ ಅಷ್ಟೇ, ಮೆಡಿಸಿನ್ ಅದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಆದ್ರೆ ನಾನ್ ಹೇಳ್ದಂಗೆ ಸಮಸ್ಯೆ ತೀವ್ರವಾಗಿದ್ರೆ ಅವಾಗ ಜೊತೆಗೆ ಬೇರೆ ಮೆಡಿಸಿನ್ಸ್ ಕೊಡ್ತೀವಿ. ಈಗ ನಾನ್ ಸೈಕಿಯಾಟ್ರಿಸ್ಟ್, ಸೊ ನಾನ್ ಮೆಡಿಸಿನ್ ಕೊಡ್ತೀನಿ, ನಾನು ಥೆರಪಿನೂ ಮಾಡ್ತೀನಿ. ಬೇರೆ ಸೈಕಾಲಜಿಸ್ಟ್ ಬರೀ ಕೌನ್ಸಿಲಿಂಗ್ ಮಾಡ್ತಾರೆ, ಅವ್ರು ಮೆಡಿಸಿನ್ಸ್ ಕೊಡೋದಿಲ್ಲ. ಬಟ್ ಇದು ಒಬ್ಬರಿಂದ ಒಬ್ರಿಗೆ ವ್ಯತ್ಯಾಸ ಆಗುತ್ತೆ. ಅಂದ್ರೆ ಅವ್ರಿಗೆ ಎಷ್ಟು ವರ್ಷದಿಂದ ಇದೆ, ಅದು ಎಷ್ಟು ತೀವ್ರವಾಗಿದೆ ಅನ್ನೋದ್ರ ಮೇಲೆ ನಾವು ಮೆಡಿಸಿನ್ ಕೊಡ್ಬೇಕಾ, ಇಲ್ಲ ಬರೀ ಕೌನ್ಸಿಲಿಂಗ್ ಅಲ್ಲೇ ಸರಿ ಮಾಡ್ಬೋದಾ ಅಂತ ಯೋಚನೆ ಮಾಡ್ತೀವಿ. ಬಟ್ ಥೆರಪಿ ಅನ್ನೋ ವರ್ಡು ಬರೀ ಕೌನ್ಸಿಲಿಂಗ್ ಮಾತ್ರ ಯೂಸ್ ಮಾಡೋದು, ಮೆಡಿಸಿನ್ಸ್ ಅದರಲ್ಲಿ ಇಲ್ಲ. ಅದು ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ಆಗುತ್ತೆ. ಗೊತ್ತಾಯ್ತು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಲಾಸ್ಟ್ ಕ್ವಶನ್ ಇಸ್, I mean, what are all the steps, madam? First, ಏನು ಯಾರು ಮೀಟ್ ಮಾಡಬೇಕು? ಥೆರಪಿಸ್ಟ್ ಮೀಟ್ ಮಾಡಬೇಕಾ, ಇಲ್ಲ ಡಾಕ್ಟರ್ ಮೀಟ್ ಮಾಡಬೇಕಾ, ಇಲ್ಲ ಸೈಕಾಟ್ರಿಸ್ಟ್ ಮೀಟ್ ಮಾಡಬೇಕಾ? ಏನಾದ್ರು ಪ್ರಾಬ್ಲಮ್ ಅಂತ, ಅದೇ ಲಾಸ್ಟ್ ಕ್ವಶನ್. ಸೊ ತುಂಬಾ ಜನಕ್ಕೆ ಸೈಕಾಟ್ರಿಸ್ಟ್ ಸೈಕಾಲಜಿಸ್ಟ್ ಮಧ್ಯೆ ಕನ್ಫ್ಯೂಷನ್ ಇರುತ್ತೆ ಏನು ಅಂತ. ಸೈಕ್ಯಾಟ್ರಿಸ್ಟ್ಸ್ ಅಂದ್ರೆ ಅವರು ಡಾಕ್ಟರ್ಸ್, MBBS ಮಾಡಿ, MD ಸೈಕ್ಯಾಟ್ರಿ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಅದು ಡಾಕ್ಟರ್ ಅವರು ನಿಮ್ಗೆ ಡಯಾಗ್ನೋಸ್ ಮಾಡಕ್ಕೆ ಏನ್ ತೊಂದರೆ ಇದೆ ಅಂತ ಡಯಾಗ್ನೋಸ್ ಮಾಡೋದ್ರಲ್ಲಿ ಸಹಾಯ ಮಾಡ್ತಾರೆ. ಮೆಡಿಸಿನ್ಸ್ ಬೇಕಾದ್ರೆ ಕೊಡ್ತಾರೆ, ಥೆರಪಿ ಬೇಕಾದ್ರೆ ಕೆಲವರು ಅವರೇ ಕೌನ್ಸಿಲಿಂಗ್ ಮಾಡ್ತಾರೆ, ಕೆಲವರು ಅವರೇ ಮಾಡೋದಿಲ್ಲ, ನಿಮ್ನ ಸೈಕಾಲಜಿಸ್ಟ್ ಹತ್ರ ಕಳಿಸ್ತಾರೆ. ಈಗ ಸೈಕಾಲಜಿಸ್ಟ್ ಅಂದ್ರೆ ಅವರು MA ಸೈಕಾಲಜಿ, MSc ಸೈಕಾಲಜಿ ಆ ತರ ಎಲ್ಲ ಮಾಡಿ MPhil ಕ್ಲಿನಿಕಲ್ ಸೈಕಾಲಜಿ ಅಂತ ಮಾಡಿರ್ತಾರೆ. ಅವರು ಸೈಕಾಲಜಿಸ್ಟ್ ಅಂತ. ಅವರು ಬರೀ ಕೌನ್ಸಿಲಿಂಗ್ ಗೆ ಸಹಾಯ ಮಾಡ್ತಾರೆ. ಅವರು ಕೆಲವೊಂದು ಟೆಸ್ಟ್ಸ್, ಡಯಾಗ್ನೋಸಿಸ್ ಎಲ್ಲ ಮಾಡ್ತಾರೆ, ಬಟ್ ಅವರು ಮಾತ್ರೆಗಳನ್ನೆಲ್ಲ ಕೊಡೋದಿಲ್ಲ, ಕೇವಲ ಕೌನ್ಸಿಲಿಂಗ್, ಥೆರಪಿ ಇಂಥದ್ದು ಮಾಡ್ತಾರೆ. ನೀವ್ ಯಾರ ಹತ್ರ ಬೇಕಾದ್ರೂ ಹೋಗ್ಬೋದು. ನೀವು ಮೊದಲು ಸೈಕಾಲಜಿಸ್ಟ್ ಹತ್ರ ಹೋಗಿ ಅವ್ರಿಗೆ ಸಮಸ್ಯೆ ಸ್ವಲ್ಪ ತೀವ್ರವಾಗಿದೆ ಅನ್ಸಿದ್ರೆ ನೋಡಿ ಒಂದ್ ಸೈಕಾಟ್ರಿಸ್ಟ್ ವಿಸಿಟ್ ಮಾಡಿ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಇಲ್ಲ ನೀವು ಮೊದಲು ಸೈಕಾಟ್ರಿಸ್ಟ್ ಹತ್ರ ಹೋದ್ರೆ ಅವರು ನಿಮ್ ಸಮಸ್ಯೆಗೆ ಬರೀ ಕೌನ್ಸಿಲಿಂಗ್ ಸಾಕು ಅನ್ನೋದಿದ್ರೆ ಇಲ್ಲ ಅವರೇ ಕೌನ್ಸಿಲಿಂಗ್ ಮಾಡ್ತಾರೆ, ಅಥವಾ ನಿಮ್ನ ಸೈಕಾಲಜಿಸ್ಟ್ ಹತ್ರ ಕಳಿಸ್ತಾರೆ. ಯಾರ ಹತ್ರ ಹೋದ್ರೂ ತೊಂದರೆ ಇಲ್ಲ. No fixed procedure. ಯಮುನಾ ಸರ್, Please go ahead. ಸರ್ ಇದು ಟಿವಿ ಯೂಟ್ಯೂಬ್ ಅಲ್ಲಿ ನೋಡ್ಬೋದಾ ನಾವು ಫ್ಯಾಮಿಲಿ? ನೋಡ್ತಾರೆ ಸರ್, ಜಸ್ಟ್ ವೈಟ್ ಫಾರ್ 1 day ಸರ್. ನಾಳೆ ಇದು ಇಲ್ಲ
ಲೈವ್ ನೋಡ್ಲಿಕ್ಕೆ ಆಗಲ್ಲ. ನಾಳೆ ನೋಡ್ಬೇಕು ಸರ್, ನೋಡ್ಬೋದು ಸರ್. ಏನಂದ್ರೆ ಇವತ್ತು ಐ ಮೀನ್ ಅಪ್ಲೋಡಿಂಗ್ ಮೇ ಬಿ ಡಿಫಿಕಲ್ಟ್. Tomorrow evening it will be uploaded. Thank you, sir. Thank you, doctor. So thank you, doctor. It was a very wonderful session. I should say that. We all our night. There are lots of positive messages. Lots of positive. Okay. Thank you. Vatsala madam. Hello. ಈ ದಿನದ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಈ ಚಿಕಿತ್ಸಾ ವಿಧಾನದ ಬಗ್ಗೆ ವಿವರವಾಗಿ ವಿಶದವಾಗಿ ಡಾಕ್ಟರ್ ನಮ್ಗೆಲ್ಲ ತಿಳಿಸಿದ್ದೀರಾ. ನಮ್ಮ ದೇಹಕ್ಕೂ ಮನಸ್ಸಿಗೂ ಇರುವ ನೇರ ಸಂಬಂಧದ ಬಗ್ಗೆ, ಇದರಿಂದ ನಮ್ಮ ಬಿಹೇವಿಯರ್ ಅಲ್ಲಿ ಯಾವ ತರ ಬದಲಾವಣೆ ಆಗುತ್ತೆ, ಇದಕ್ಕೆ ಯಾವ ರೀತಿ ಪರಿಣಿತರಿಂದ ಸಹಾಯ ತಗೋಬಹುದು, ಆಮೇಲೆ ನಮ್ಮ ಸಮೀಪ ಬಂಧುಗಳು, ಸೊಸೆ, ಮಗ ಯಾರಾದ್ರೂ ಇರ್ಬೋದು, ಅವ್ರಗಳ ಜೊತೆ ನಮ್ಮ ಸಂಬಂಧ ಉತ್ತಮ ಪಡಿಸೋದು ಹೇಗೆ, ಇಂಥ ವಿಷಯಗಳನ್ನೆಲ್ಲ ನೀವು ಉದಾಹರಣೆಗಳ ಸಮೇತ ನೀವು ತಿಳಿಸಿದ್ದೀರಾ. ತುಂಬಾ ಸರಳವಾಗಿ, ನಮಗೆ ಇದುವರೆಗೂ ಏನೂ ಇದ್ರ ಬಗ್ಗೆ ಅರಿವೇ ಇಲ್ಲದೆ ಇರುವಂತಹ ವಿಷಯದಲ್ಲಿ ನಮಗೆ ಸುಮಾರು ಒಂದು ಬೇಸಿಕ್ ಒಂದು ನಾಲೆಡ್ಜ್ ಬಂದಿದೆ. ಯಾವ ರೀತಿ ನಮ್ಮ ಜೀವನ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ನೀವು ಇದರಲ್ಲಿ ತಿಳಿಸಿರೋದಕ್ಕೆ ವಯೋಮಾನಸ ಸಂಜೀವಿನಿ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ನಮಸ್ಕಾರ. One more request. ಮೇಡಮ್, ಧನ್ಯವಾದಗಳು. We also do it in English, so we will request you to join. I will invite you for that in the proper way. Please also comment and give it us. Therefore, more people who do not know Kannada can also join. In our English webinars, mostly people from other states join. Okay. So that will be very useful to them, doctor. So thank you very much. Definitely. God bless you. And thank you. I mean, for all the people, as a very nice Makar Sankranti, enjoy yourself. Thank you, doctor. With your permission, can we close down meeting? Yes, sir. Thank you so much for calling me here. ಧನ್ಯವಾದ. Very nice session, doctor. Lots of ಧನ್ಯವಾದ. Thank you. Fatima madam, close down madam. Fatima madam. Yes.